ಫ್ರೆಂಡ್ಸ್, ಇವತ್ತು ಒಂದು ಕಂಪನಿಯ ಪ್ರೆಸೆಂಟೇಷನ್ ಅನ್ನ ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ನಿಮ್ಮ ನೆಟ್ವರ್ಕ್ ಅನ್ನ ಕರೆಕ್ಟ್ ಆಗಿ ಸಿಗುವ ಜಾಗದಲ್ಲಿ ಕೂತ್ಕೊಳ್ಳಿ. ಮತ್ತೆ ಇಲ್ಲಿ ಜಾಸ್ತಿ ತುಂಬಾ ಸಮಯ ತಗೊಳ್ಳಲ್ಲ, ಓನ್ಲಿ ಒಂದು 30 to 35 ಮಿನಿಟ್ಸ್ ವರೆಗೆ ಇರುತ್ತೆ. ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆದ ನಂತರ ನಿಮಗೆ ಏನಾದ್ರೂ ಡೌಟ್ಸ್ ಗಳು ಇದ್ರೆ ಅದರ ಬಗ್ಗೆಯಲ್ಲಿ ನಾವು ಕ್ಲಾರಿಟಿಯನ್ನ ಕೊಡ್ತೇವೆ. ಸರಿಯಾ ಸರ್? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ ಮೇಡಮ್. ಎಸ್, ಓಕೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಮೊದಲು ನಾನು ಕಂಪನಿಯ ಹೆಸರನ್ನ ಹೇಳ್ತೇನೆ. ಸೊ ನೀವು ಇವತ್ತು ಯಾವ ಪ್ರೆಸೆಂಟೇಷನ್ ಅನ್ನ ನೋಡ್ಲಿಕ್ಕೆ ಬಂದಿದ್ದೀರಾ, ಆ ಕಂಪನಿಯ ಹೆಸರು ರಿಚ್ ಟೈಮ್ ಕಂಪನಿ. ಸೊ ಕಂಪನಿದು ಹೆಸರೇ ತೋರಿಸ್ತಾ ಇದೆ ರಿಚ್ ಟೈಮ್. ಅಂದ್ರೆ ಇವಾಗ ನಮಗೆ ಸಮಯ ಬಂದಿದೆ, ನಾವು ಶ್ರೀಮಂತರು ಆಗುವಂತಹ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟು ಕಂಪನಿಯ ಹೆಸರಿನಿಂದನೇ ನಿಮಗೆ ಶ್ರೀಮಂತತನವನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಪ್ರಯತ್ನ ಪಡೋದಲ್ಲ, 100% ನಮ್ಮ ಜೊತೆಲಿ ಯಾರು ಕಮಿಟ್ಮೆಂಟ್ ಕೊಡ್ತೀರಾ 100% ಶ್ರೀಮಂತರು ಆಗೇ ಆಗ್ತಾರೆ. ಸೊ ನೆಕ್ಸ್ಟ್ ನಮ್ಮ ಕಂಪನಿಯ ಲಾಂಚಿಂಗ್ ಎಸ್ಟಾಬ್ಲಿಷ್ಮೆಂಟ್. ಸೊ ನಮ್ಮ ಕಂಪನಿ ಬೇಬಿ ಕಂಪನಿ ಇದೆ. 10ನೇ ತಾರೀಕು ಜುಲೈ 2026. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇದೇ ತಿಂಗಳಿನಲ್ಲಿ ಅಂದ್ರೆ ಇವತ್ತು 29ನೇ ತಾರೀಕು, ಅಂದ್ರೆ 19 ದಿನ ಆಗಿದೆ ನಮ್ಮ ಕಂಪನಿ ಲಾಂಚ್ ಆಗಿ. ಸೊ ನಮ್ಮ ಕಂಪನಿಯ MD ಮ್ಯಾನೇಜಿಂಗ್ ಡೈರೆಕ್ಟರ್ MA ಸೀಮಾ ಅಂತ ಹೇಳ್ಬಿಟ್ಟು, ಸೊ ಅದು ಖುದ್ದಾಗಿ ನಾನೇ ಆಗಿದ್ದೇನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಅದರ ಜೊತೆಲಿ ಕಂಪನಿಯ CEO MR ರೋಹನ್ ಅಂತ ಹೇಳ್ಬಿಟ್ಟು, ಇವರು ಯಂಗ್ ಯೂತ್ ಲೀಡರ್ ಆಗಿದ್ದಾರೆ. ಸೊ ಇವ್ರನ್ನ ಸೆಲೆಕ್ಷನ್ ಮಾಡುವಂತಹ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ರಿಚ್ ಟೈಮ್ ಕಂಪನಿ ಇಂಡಿಯಾದಲ್ಲಿ ಹುಟ್ಟಿರುವಂಥದ್ದು. ಇಂಡಿಯಾದಲ್ಲೂ ಕರ್ನಾಟಕದಲ್ಲೂ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಡಿಜಿಟಲ್ ವೈಸ್ ಆಗಿ ಲಾಂಚ್ ಮಾಡಿದ್ದೀವಿ. ಬಟ್ ನಮ್ಮ ಕಂಪನಿಯ ವಿಷನ್ ಏನಿದೆ ಅಂತ ಹೇಳಿದ್ರೆ, ಟೋಟಲ್ ವರ್ಲ್ಡ್ ಅಲ್ಲಿ 193 ಕಂಟ್ರೀಸ್ಗಳು ಇದೆ. 193 ಕಂಟ್ರೀಸ್ಗಳಲ್ಲೂ ಸಮೇತ ನಮ್ಮ ರಿಚ್ ಟೈಮ್ ಕಂಪನಿ ಎಲ್ರಿಗೂ ಹೋಗಿ ರೀಚ್ ಆಗಬೇಕು ಅನ್ನೋದು ಒಂದು ವಿಷನ್ ಅನ್ನ ಇಟ್ಟುಕೊಂಡಿದ್ದಕ್ಕೆ ನಾವು ಕಂಪನಿಯ 192 ಕಂಟ್ರೀಸ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕಾಗಿ ನಾವು ನಮ್ಮ ಕಂಪನಿಯ CEO ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ನಾವು ನೆಕ್ಸ್ಟ್ ನಮ್ಮ ಕಂಪನಿಯ ಕಾನ್ಸೆಪ್ಟ್. ಸೊ ಎಲ್ಲಾ ಕಂಪನಿಗಳು ಡಿಫ್ರೆಂಟ್ ವೇ ಅಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕೆಲಸ ಮಾಡುತ್ತೆ. ಕೆಲವೊಬ್ರು ಹೆಲ್ತ್ ಕೇರ್ ಅಲ್ಲಿ ತಗೊಳ್ತಾರೆ, ಅಗ್ರಿಕಲ್ಚರ್, ಕಾಸ್ಮೆಟಿಕ್, ಎಲೆಕ್ಟ್ರಾನಿಕ್ಸ್, ಅದ್ರ ಜೊತೆಯಲ್ಲಿ ಕ್ರಿಪ್ಟೋ ಕರೆನ್ಸಿ, ಟ್ರೇಡಿಂಗ್ ಅಲ್ಲಿ ರಿಲೇಟೆಡ್ ಇರುವಂತದ್ದು, ಕಾಯಿನ್ಸ್ಗಳು. ಓಕೆ, ಸೊ ಈ ಟೈಪ್ ಅಲ್ಲಿ ಏನಿರುತ್ತೆ, ಶೇರ್ ಮಾರ್ಕೆಟ್ಗಳು, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿರುತ್ತೆ ಅಂತ ಹೇಳಿದ್ರೆ ಕಂಪನೀಸ್ ಇರುತ್ತೆ. ಅದೇ ಟೈಪ್ ಅಲ್ಲಿ ನಮ್ಮ ಕಂಪನಿಯ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಹೆಲ್ಪಿಂಗ್ ಕಾನ್ಸೆಪ್ಟ್. ಸೊ ಇದನ್ನ ನಾವು ಕ್ರೌಡ್ ಫಂಡಿಂಗ್ ಇಂದ ನಾವು ಹೆಲ್ಪಿಂಗ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡು ಬಂದಿದ್ದೀವಿ. ಅಂದ್ರೆ ಇದರಲ್ಲಿ ಏನು ಅಂದ್ರೆ ಒಬ್ರಿಂದ ಒಬ್ರಿಗೆ. ಸೊ ಇವತ್ತು ನಮ್ಮ ವಿಜಯ್ ಕುಮಾರ್ ಸರ್ನ ಶಿವಕುಮಾರ್ ಸರ್ ಅವರು ಇನ್ವೈಟ್ ಮಾಡಿದ್ದಾರೆ. ಅಂದ್ರೆ ಶಿವಕುಮಾರ್ ಸರ್ ವಿಜಯ್ ಕುಮಾರ್ ಸರ್ ಅವ್ರದ್ದು ಫ್ರೆಂಡ್. ಸೊ ಇವಾಗ ವಿಜಯ್ ಕುಮಾರ್ ಸರ್ ಶಿವಕುಮಾರ್ ಸರ್ನ ಹೆಲ್ಪ್ ಮಾಡ್ತಾ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಆಗ್ತಾರೆ. ಸೊ ಇದು ಯಾವ ಟೈಪ್ದು ಬಿಸ್ನೆಸ್ ಅಂತ ಹೇಳಿದ್ರೆ, ಒಬ್ರಿಂದ ಒಬ್ರಿಗೆ ಸಹಾಯ ಮಾಡ್ತಾ ನಾವು ಬೆಳೆಯುವಂತಹ ಬಿಸ್ನೆಸ್ ಇದೆ. ಸೊ ವಿ ಗ್ರೋ ಟುಗೆದರ್ ಅಂತ ಬಿಟ್ಟು ಹೇಳ್ತೇನೆ ನಾನು. ಸೊ ನಮ್ಮ ಕಂಪನಿಯ ಸ್ಲೋಗನ್ ಇದೆ, ವಿ ಗ್ರೋ ಟುಗೆದರ್, ನಾವ್ ಎಲ್ಲರೂ ಸೇರ್ಬಿಟ್ಟು ಬೆಳೆಯುವ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದಕ್ಕೆ ರಿಲೇಟೆಡ್ ಇರುವಂತದ್ದು ಸರ್ಟಿಫಿಕೇಶನ್ಸ್ ಬೇಕಾಗುತ್ತೆ. ಸೊ ನಮ್ಮ ಕಂಪನಿಯಲ್ಲಿ ಆಲ್ರೆಡಿ 2 ಸರ್ಟಿಫಿಕೇಟ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕಿದೀವಿ. ಅದರಲ್ಲಿ ಒಂದು ಸರ್ಟಿಫಿಕೇಟ್ ನಮಗೆ ಆಲ್ರೆಡಿ ಪ್ರೊವೈಡ್ ಆಗಿದೆ. ಇನ್ಕಾರ್ಪೊರೇಟ್ ಸರ್ಟಿಫಿಕೇಟ್ ಬಂದ ತಕ್ಷಣ ನಾನು ಇಮಿಡಿಯೇಟ್ಲಿ ನಿಮಗೆ ಶೋ ಮಾಡ್ತೇನೆ. ಸೊ ಇವಾಗ ನಾನು MSME ಸರ್ಟಿಫಿಕೇಟ್ ಅನ್ನ ನಿಮ್ಮ ಮುಂದ್ಗಡೆ ಶೋ ಮಾಡ್ತೇನೆ. ಸೊ ನಾನು ಕಂಪನಿದು ಪ್ರೊಫೈಲ್ ಅನ್ನ ತುಂಬಾ ಫಾಸ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನೀವೆಲ್ಲರೂ ಬಂದಿರೋದು ಯಾತಕ್ಕಾಗಿ ಅಂತ ಹೇಳಿದ್ರೆ ದುಡ್ಡು ಇದ್ರಲ್ಲಿ ಹೇಗ್ ಬರುತ್ತೆ ಅಂತ ಬಿಟ್ಟು ತಿಳ್ಕೊಳ್ಳಿಕ್ಕಾಗಿ. ಸೊ ಕಂಪನಿ ಪ್ರೊಫೈಲ್ ಬಗ್ಗೆಯಲ್ಲಿ ನಾವು ಬೇರೆ ಟೈಮಲ್ಲಿ ಇಲ್ಲ, ನಿಮ್ಮ ಅಪ್ಲೈನರ್ ಇದ್ದಾರಲ್ಲ, ಸೊ ಇವಾಗ ನಿಮ್ಮ ಯಾರೆಲ್ಲ ಇನ್ವಿಟೇಷನ್ ಮಾಡಿದ್ದಾರೆ ಅವರಿಗೆ ಸಾಧಾರಣ ಇವಾಗ ನಮ್ಮ ಜೊತೆಲಿ ಬಂದು ನಮ್ಮ ಏನು ಮೀಟಿಂಗ್ಸ್ ಅಲ್ಲಿ ನಡೀತಾ ಇದೆ, ಸೊ ನಮ್ಮ ಬಗ್ಗೆಯಲ್ಲಿ ಕಂಪನಿ ವಿಷನ್ ಬಗ್ಗೆಯಲ್ಲಿ ಎಲ್ಲ ಸ್ಟ್ರಾಂಗ್ ವಿಷನ್ ಇದ್ದಿದ್ದಕ್ಕೇನೆ ಅವರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಅವ್ರ ಜೊತೆಲಿ ನೀವು ಡಿಸ್ಕಷನ್ ಮಾಡಬಹುದು. ಸೊ ನಾನು ಟೈಮ್ ವೇಸ್ಟ್ ಮಾಡಿಲ್ಲದಾಗಿ ನಮ್ಮ ಕಂಪನಿಯ ಸರ್ಟಿಫಿಕೇಟ್ ಅನ್ನ ತೋರಿಸ್ತೇನೆ. ಸೊ ಸರ್ ಶೇರ್ ಆಗ್ತಾ ಇದೆಯಾ ನೋಡಿ ಸರ್? ಆಗ್ತಾ ಇದೆ ಮೇಡಮ್. ಎಸ್ ಸರ್.
ಸೊ ನಮ್ಮ ಕಂಪನಿಯ ಮೊದಲು ಸರ್ಟಿಫಿಕೇಶನ್ ಅನ್ನ ನಾವು ನೋಡುವ ಅಂತೆ. ಸೊ ನಮ್ಮ ಕಂಪನಿಯ ಸರ್ಟಿಫಿಕೇಟ್ MSME ಸರ್ಟಿಫಿಕೇಟ್ ಇದು ನಮಗೆ ಕಳೆದ ತಿಂಗಳಿನಲ್ಲೇ ನಾವು ಅಂದ್ರೆ ಜೂನ್ ತಿಂಗಳಿನಲ್ಲೇ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಕಂಪನಿಯ ಸರ್ಟಿಫಿಕೇಟ್ ಅನ್ನ ತಗೊಂಡಿದೀವಿ. ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು MSME ಸರ್ಟಿಫಿಕೇಟ್, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಸೊ MSME ಇದು ಫುಲ್ ಫಾರ್ಮ್ ಆಗಿದೆ. ಸೊ ಫ್ರಮ್ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀವಿ 2026-27 ಅಂದ್ರೆ 1 ವರ್ಷಕ್ಕೆ ಇದು ಏನಿರುತ್ತೆ ಅಂತ ಹೇಳಿದ್ರೆ ವ್ಯಾಲಿಡಿಟಿ ಇರುತ್ತೆ. ಇವಾಗ ನೀವು ನೋಡ್ಬೋದು ನಮ್ಮ ಕಂಪನಿಯ ಒಂದು ಹೆಸರನ್ನ ರಿಚ್ ಟೈಮ್ ಕಂಪನಿ ಅಂತ ಬಿಟ್ಟು. ಸೊ ಕಂಪನಿಯ ಹೆಸರು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ತಾನೇ ನಿಮಗೆ ನಾನು ಏನ್ ಹೇಳಿದೆ, ನಮ್ಮ ಕಂಪನಿ ಇಂಡಿಯಾದಲ್ಲೂ ಕರ್ನಾಟಕ ಸ್ಟೇಟ್, ಕೊಡಗು ಜಿಲ್ಲೆ, ಮಡಿಕೇರಿಯಲ್ಲಿ ಡಿಜಿಟಲ್ ವೈಸ್ ಆಗಿ ಲಾಂಚ್ ಆಗಿದೆ. ಸೊ ಇದಕ್ಕೆ ನಾವು ಅಪ್ರೂವಲ್ ಅನ್ನ ಸೊ 64 ಆಕ್ಟ್ ಫೈನಾನ್ಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅಂಡರ್ ಅಲ್ಲಿ ಬರುತ್ತೆ. ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ನಮ್ಮ ಕಂಪನಿ ಏನು ಪ್ರತಿ ಒಬ್ರದ್ದು ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಆಗಿ ನಾವು ಸರ್ವಿಸ್ ಅನ್ನ ಕೊಡ್ತಾ ಇದ್ದೀವಿ. ಸರ್ವಿಸ್ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಕೊಡುವಂತದ್ದಲ್ಲ. ಸೊ ನಿಮ್ಮ ಒಳಗಡೆ ಪರ್ಸನ್ ಟು ಪರ್ಸನ್ ಏನು ಕ್ಯಾಲ್ಕುಲೇಷನ್ಸ್ ಗಳು ಬರುತ್ತೆ ಅದನ್ನ ನಾವು ಸೀಕ್ವೆನ್ಸ್ ಆಗಿ ಸಿಸ್ಟಮೆಟಿಕ್ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಲಾಂಚ್ ಮಾಡಿ ನಿಮಗೆ ಅದರ ಮುಖಾಂತರ ನಿಮ್ದು ಒಂದು ರೆಕಾರ್ಡ್ಸ್ ಮತ್ತೆ ಸಿಸ್ಟಮ್ ಅನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಮೈ ಡಿಯರ್ ಫ್ರೆಂಡ್, ಇನ್ನೊಂದು ನಾನು ಹೇಳೋದಾದ್ರೆ 6430 ಟ್ರಸ್ಟ್ ಅಂಡ್ ಫಂಡ್ಸ್ ಅದರ ಅಂಡರ್ ಅಲ್ಲಿ ನಮ್ದು ಏನ್ ಬರುತ್ತೆ ಅಂತ ಹೇಳಿದ್ರೆ ಈ ಕಂಪನಿ ಬರುತ್ತೆ. ಇವಾಗ ಲಾಂಚಿಂಗ್ ಆಗಿರೋದು. ಸೊ ಈ ನಮಗೆ ಸರ್ಟಿಫಿಕೇಟ್ ಯಾವಾಗ ಸಿಕ್ಕಿದೆ ಅಂತ ಹೇಳಿದ್ರೆ 25ನೇ ತಾರೀಕು ಜೂನ್ 2026. ಇವಾಗ ತಾನೇ ಹೇಳಿದೆ ನಾನು ಲಾಸ್ಟ್ ಮಂತ್ ಅಲ್ಲಿ ನಮಗೆ ಕಂಪನಿಗೆ ಈ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸರಿ, ಇಸ್ ಇಟ್ ಕ್ಲಿಯರ್ ಸರ್? ಕ್ಲಿಯರ್ ಮೇಡಮ್. ಎಸ್, ಇವಾಗ ಕಂಪನಿಯ ಪ್ರೊಫೈಲ್ ಇಷ್ಟು ಸಾಕು ಮೈ ಡಿಯರ್ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಹೋಗುವ ಅಂತೆ. ಸೊ ನೆಕ್ಸ್ಟ್ ಏನು, ನಮ್ಮ ಕಂಪನಿಯ ಜಾಯ್ನಿಂಗ್ ಅಂದ್ರೆ ರಿಜಿಸ್ಟ್ರೇಷನ್. ಓಕೆ, ರಿಚ್ ಟೈಮ್ ಕಂಪನಿಯ ರಿಜಿಸ್ಟ್ರೇಷನ್ ಅನ್ನ ಮೊದಲು ಅಂದ್ರೆ ಯಾವುದೇ ಕಂಪನಿಯಲ್ಲಿ ಹೋದ್ರೂ ಸಮೇತ ನೀವು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮ್ಮ ಕಂಪನಿಯಲ್ಲೂ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ ನಮ್ಮ ಕಂಪನಿ ಏನು ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಕೊಡುತ್ತೆ. ಅಂದ್ರೆ ಟೋಟಲ್ ಏನಂತ ಹೇಳಿದ್ರೆ ಇಲ್ಲಿ ಮನಿ ಮ್ಯಾಟರೇ ಬರುವಂತದ್ದು. ಅದಕ್ಕಾಗಿ ಮನಿಯಿಂದನೇ ನಾವು ನಮ್ಮ ಕಂಪನಿಯ ರಿಜಿಸ್ಟ್ರೇಷನ್ ಅನ್ನ ನಾವು ಇಟ್ಟಿದ್ದೀವಿ. ಸೊ ಇದರಲ್ಲಿ ಟೋಟಲ್ ನಿಮ್ಮ ಹತ್ರ ಇರ್ಬೇಕಾಗಿರುವಂತದ್ದು ಅಮೌಂಟ್ ಎಷ್ಟಂತ ಹೇಳಿದ್ರೆ $55. ಮೇಡಮ್ ಇದು ಡಾಲರ್ ಯಾಕೆ? ಸೊ ಡಾಲರ್ ಯಾಕಂತ ಹೇಳಿದ್ರೆ ಸೊ ನಮ್ಮ ಕಂಪನಿ ಇರೋದು ಇಂಡಿಯಾದಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ಅಮೌಂಟ್ ಅಂದ್ರೆ ಕರೆನ್ಸಿ ಯಾವ್ದ್ರಲ್ಲಿ ಇದೆ, ಇಂಡಿಯನ್ ರುಪೀಸ್ ಅಲ್ಲಿ ಇದೆ. ಅಂದ್ರೆ ಅದನ್ನ ನಾವು ಏನ್ ಹೇಳ್ತೀವಿ, INR ಅಂತ ಬಿಟ್ಟು ಹೇಳ್ತೇವೆ. ಆದ್ರೆ ನಮ್ಮ ಕಂಪನಿಯ ವಿಷನ್ ಏನಿದೆ ಅಂತ ಹೇಳಿದ್ರೆ 193 ಕಂಟ್ರೀಸ್ಗಳಲ್ಲಿ ನಮ್ಮ ಕಂಪನಿ ರೀಚ್ ಆಗ್ಬೇಕು. ಬಿಕಾಸ್ ಯಾಕಂದ್ರೆ ಅಲ್ಲಿ ಇರುವಂತಹ ಒಂದು ಬಡ ಜನರು ಸಮೇತ ನಮ್ಮ ಕಂಪನಿಗೆ ಬಂದು ಅವರು ಸಮೇತ ರಿಚ್ ಆಗ್ಬೇಕು. ಅಂದ್ರೆ ಔಟ್ಸೈಡ್ ಅಲ್ಲಿ ಇರುವಂತಹ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಕರೆನ್ಸೀಸ್ ಇರುತ್ತೆ. ಸೊ ಡಿಫ್ರೆಂಟ್ ಕರೆನ್ಸೀಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ರುಪೀಸ್ ಅಲ್ಲಿ ಇದೆ, ಅದೇ ರೀತಿಯಲ್ಲಿ ಪಾಂಡ್ಸ್ ಅಲ್ಲಿ ಇರುತ್ತೆ, ಯುರೋಸ್ ಅಲ್ಲಿ ಇರುತ್ತೆ, ದಿರಾಮ್ ಅಲ್ಲಿ ಇರುತ್ತೆ, ರಿಯಾಲ್ ಅಲ್ಲಿ ಇರುತ್ತೆ. ಬೇರೆ ಬೇರೆ ಕಂಟ್ರೀಸ್ ಅವ್ರದ್ದು ಬೇರೆ ಬೇರೆ ಏನಿರುತ್ತೆ ಅಂತ ಹೇಳಿದ್ರೆ ಕರೆನ್ಸಿ ಇರುತ್ತೆ. ಸೊ ಡಾಲರ್ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಈಸಿಯಾಗಿ ಪ್ರತಿ ಒಂದು ಕಂಟ್ರಿಯಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಗುತ್ತೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ್ದ್ರಲ್ಲಿ ಇದೆ, INR ಅಲ್ಲಿ ಇದೆ. ಅದನ್ನ ನಾವು ಏನ್ ಮಾಡ್ಬೋದು, ಡಾಲರಿಗೆ ಬೇಕಾದ್ರೆ ಈಸಿಯಲ್ಲಿ ಕನ್ವರ್ಟ್ ಮಾಡ್ಬೋದು. ಇಲ್ಲ ಡಾಲರ್ ಅಲ್ಲಿ ಇದ್ದಿದ್ದನ್ನ ನಾವು ಈಸಿಯಾಗಿ INR ಅಲ್ಲಿ ಕನ್ವರ್ಟ್ ಮಾಡಬಹುದು. ಸೊ ಇದೇ ರೀತಿಯಲ್ಲಿ ಎಲ್ಲಾ 193 ಕಂಟ್ರೀಸ್ಗಳಲ್ಲೂ ಸಮೇತ ಕರೆನ್ಸಿ ಏನಾಗುತ್ತೆ, ಡಾಲರ್ ಅಲ್ಲಿ ಈಸಿಯಾಗಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ನಾನು ಡಾಲರ್ ಅನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ನಿಮ್ಮ ಒಂದು ಪಾಕೆಟ್ ಇಂದ, ಓಕೆ, ಅಂಡ್ ಫಸ್ಟ್ ಟೈಮ್ ಅಂಡ್ ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಅಂಡ್ ಲಾಸ್ಟ್ ಟೈಮ್ ನಿಮ್ಮ ಪಾಕೆಟ್ ಇಂದ ಟೋಟಲ್ $55 ಮಾತ್ರ ನೀವು ಖುದ್ದಾಗಿ ಹಾಕ್ಲಿಕ್ಕೆ ಇರುವಂತದ್ದು. ಈ $55 ಅನ್ನ ಕೊಟ್ರೆ ನೀವು ಇಲ್ಲಿಂದ $1 ಕೋಟಿ
ದುಡ್ಡನ್ನ ಸಂಪಾದನೆ ಮಾಡ್ತೀರಾ. ಸೊ ನಿಮ್ಮ ಪಾಕೆಟ್ ಇಂದ ತೆಗೆಯುವಂಥದ್ದು ದುಡ್ಡು $55. ಅಂದ್ರೆ ಇವಾಗ ಕೆಲವರಿಗೆ ಡಾಲರ್ ಬಗ್ಗೆಯಲ್ಲಿ ಮಾಹಿತಿ ಇರಲ್ಲ. ಸೊ ಡಾಲರ್ ಪ್ರತಿದಿನ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಆಗಿರೋದ್ರಿಂದ ಚೇಂಜಸ್ ಇರುತ್ತೆ. ಕೆಲವೊಂದ್ಸಲ 97, 98, 99 ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ 101, 102, 103, 104 ಈ ಟೈಪ್ ಅಲ್ಲಿ ಏನಿರುತ್ತೆ ವೇರಿಯೇಷನ್ ಇರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ನಾನು ಒಂದು ಆವ್ರೇಜ್ ಆಗಿ ತಗೊಳ್ತೇನೆ. $1 ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ರೆ 100 ರೂಪೀಸ್. ಅಂದ್ರೆ $55 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 5,500 ರೂಪಾಯಿಗಳು. ಓಕೆ, 5,500 ರೂಪಾಯಿಗಳು. ಇದು ನಿಮ್ಮ ಪಾಕೆಟ್ ಇಂದ ತೆಗೆದು ಕೊಡ್ಬೇಕು. ಸೊ ಇವತ್ತು ಶಿವಕುಮಾರ್ ಸರ್ ಅವರು ಯಾರಿಗೆ ವಿಜಯ್ ಸರಿ ಅವರಿಗೆ ಕರೆದಿದ್ದಾರೆ. ಓಕೆ, ಸೊ ನಾವು ಕ್ರೆಡಿಟ್ ಅಲ್ಲಿ ಮಾಡ್ಕೊಳ್ವಾ ರಿಜಿಸ್ಟ್ರೇಷನ್. ದಯವಿಟ್ಟು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ. ಅರ್ಜೆಂಟ್ ಎಲ್ಲೂ ಇಲ್ಲ, ಕಂಪನಿ ಎಲ್ಲೂ ಓಡೋಗಲ್ಲ. ಓಕೆ, ಸೊ ನಿಮ್ಮ ಕೈಯಲ್ಲಿ ಯಾವಾಗ ನಿಮ್ಮ ಕೈಯಲ್ಲಿ ಬರುತ್ತೆ 5,500 ರೂಪಾಯಿ, ಆವಾಗ ಬಂದು ನೀವೇನ್ ಮಾಡ್ಕೊಳ್ಳಿ, ಇವತ್ತು ಪ್ಲಾನ್ ಕೇಳ್ಕೊಳ್ಳಿ, ರಿಚ್ ಟೈಮ್ ಕಂಪನಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಶುರುವಾತೆ ಒಳ್ಳೆ ಮನಸ್ಸಿನಿಂದ ನಿಮ್ಮ ಸ್ವಂತ ದುಡ್ಡನ್ನ ಕೊಡಿ. ಯಾಕಂತೇಳಿದ್ರೆ ಇಲ್ಲಿ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ದೀರಾ. ನೀವು ಇಲ್ಲಿ ಜಸ್ಟ್ 5,500 ರೂಪಾಯಿ ಕೊಟ್ರೆ ನೀವು 1 ಕೋಟಿ ಅರ್ನ್ ಮಾಡ್ತೀರಾ. ಅದೇ ನೀವು ಸಾಲದಿಂದ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಇದೇನಾಗುತ್ತೆ, ಸಾಲದಲ್ಲೇ ಮುಕ್ತಾಯ ಆಗುತ್ತೆ. ಸೊ ದಯವಿಟ್ಟು ನಂದು ರಿಕ್ವೆಸ್ಟ್ ಇದೆ, ನೋ ಕ್ರೆಡಿಟ್ ಇನ್ ರಿಚ್ ಟೈಮ್ ಕಂಪನಿ. ನನ್ನ ಹತ್ರ ಕೇಳು ಬೇಡಿ. ನಮ್ಮ ರಿಜಿಸ್ಟ್ರೇಷನ್ ಯಾರು ಇನ್ವಿಟೇಷನ್ ಅನ್ನ ಕೊಟ್ಟು ಕರೆದಿದ್ದಾರೆ, ದಯವಿಟ್ಟು ಕೈ ಮುಗ್ದು ಕೇಳ್ತಾ ಇದ್ದೀನಿ, ಯಾರ ಹತ್ರ ಸಮೇತ ನಮಗೆ ಫ್ರೀ ರಿಜಿಸ್ಟ್ರೇಷನ್ ಮಾಡಿ ಕೊಡಿ. ನಿಮ್ಮ ಹತ್ರ ದುಡ್ಡಿದೆ, ನೀವು ಹಾಕೊಳ್ಳಿ. ನಮ್ಮ ಬಾಟಮ್ ಅಲ್ಲಿ ಜನ ಬರುವಾಗ ಅಲ್ಲಿಂದ ತೆಗೆದು ಕೊಡ್ತೀವಿ. ಈ ಟೈಪ್ ಬಿಸ್ನೆಸ್ ಅನ್ನ ಮಾಡಬೇಡಿ. ಸೊ ನಿಮ್ಮ ಫ್ರೆಂಡ್ಶಿಪ್ ಇದ್ರೆ ಊಟ ಮಾಡಿಸಿ ಅವ್ರಿಗೆ. ಬೇಕಾದ್ರೆ ಊರ್ ಮೇಲೆ ಊರು ಹೋಗಿ ಅವರಿಗೆ ಊಟ ಕೊಡ್ಸಿ, ಕಾಫಿ ಕೊಡ್ಸಿ, ತಿಂಡಿ ಕೊಡ್ಸಿ, ಎಲ್ಲ ಕೊಡ್ಸಿ. ಬಟ್ ಬಿಸ್ನೆಸ್ ಅನ್ನ ಬಿಸ್ನೆಸ್ ಅಲ್ಲಿ ಮಾಡಿ. ಯಾವಾಗ್ಲೂ ನೀವು ಬಿಸ್ನೆಸ್ ಅಲ್ಲಿ ಇಮೋಷನಲ್ ಫೂಲ್ ಆಗ್ಲಿಕ್ಕೆ ಹೋಗ್ಬೇಡಿ. ಯಾಕಂತೇಳಿದ್ರೆ ಇಲ್ಲಿ ಒಂದೆರಡಲ್ಲ ವ್ಯವಹಾರ ನಡೆಯೋದು, ತುಂಬಾ ದುಡ್ಡದು ವ್ಯವಹಾರ ನಡೀಲಿಕ್ಕಿದೆ. ಅದಕ್ಕಾಗಿ ರಿಕ್ವೆಸ್ಟ್ ಇದೆ ನಂದು. ಸೊ 5,500 ರೂಪಾಯಿ ನಿಮ್ಮ ಪಾಕೆಟ್ ಇಂದ ಒಳ್ಳೆ ಮನಸ್ಸಿನಿಂದ ತೆಗೆದು ಬಿಟ್ಟು, ನಿಮ್ಗೆ ಯಾರು ರೆಫರಲ್ ಮಾಡ್ತಾ ಇದ್ದಾರೆ, ಓಕೆ, ಕಂಪನಿ ಒಂದು ಕೊಡ್ತಾ ಇದ್ದಾರೆ ಪ್ಲಾಟ್ಫಾರ್ಮ್, ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಕೊಟ್ಟು ಬರೀ 100% ದೇವರು ನಿಮ್ಮ ಸಾಥಲ್ಲಿ ಇರ್ತಾನೆ. ಸೊ ಇವಾಗ 5,500 ರೂಪಾಯಿ ಇದರದ್ದು ನಮಗೆ ಲೆಕ್ಕ ಬೇಕು. ನಾನು ಇಡೀ ಪ್ಲಾನ್ ಅನ್ನ ಡಾಲರ್ ಅಲ್ಲೇ ಹೇಳ್ತೇನೆ, ಯಾಕಂದ್ರೆ ಡಾಲರ್ ಅಲ್ಲಿ ಹೇಳ್ಬಿಟ್ಟು ಲಾಸ್ಟಿಗೆ ನಾವು ಕನ್ವರ್ಟ್ ಮಾಡುವ ಅಂತ. ಸೊ $55 ಏನ್ ಬೇಕು ನಮಗೆ ರಿಜಿಸ್ಟ್ರೇಷನ್ ಗೆ ಬೇಕು. ಆ ರಿಜಿಸ್ಟ್ರೇಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಕಂಪನಿ ಫೀಸ್ ಅಂದ್ರೆ ಪ್ಲಾಟ್ಫಾರ್ಮ್ ಫೀಸ್ ನಾವು ಏನ್ ಮಾಡ್ತೀವಿ, ಟೋಟಲ್ ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಕೊಡುವಾಗ ಕಂಪನಿ ಜಸ್ಟ್ 500 ರೂಪಾಯಿ ಏನ್ ಮಾಡುತ್ತೆ, ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ತಕೊಳ್ಳುತ್ತೆ. ಹಾಗಾದ್ರೆ ಮಿಕ್ಕಿದು ಇವಾಗ $55 ಅಲ್ಲಿ $5 ಹೋಯ್ತು ಅಂತ ಹೇಳಿದ್ರೆ ಉಳಿದಿದೆಷ್ಟು, $5 ಹೋಯ್ತು ಅಂತ ಹೇಳಿದ್ರೆ $50 ಉಳ್ಕೊಳ್ಳುತ್ತೆ. $55 ಮೈನಸ್ $5 ಮಾಡಿದ್ರೆ $50 ಉಳ್ಕೊಳ್ಳುತ್ತೆ. ಅಂದ್ರೆ 5,000 ರೂಪಾಯಿಯನ್ನ ಇವತ್ತು ನಿಮಗೆ ಯಾರು ಕರ್ತಿದ್ದಾರೆ ಅವರು ನಿಮ್ಮ ರೆಫರಲ್, ನಿಮ್ಮ ಫ್ರೆಂಡ್ ನಿಮಗೆ ಕರ್ಕೊಂಡು ಬಂದು ಕೋಟ್ಯಾಧಿಪತಿ ಮಾಡ್ಲಿಕ್ಕಾಗಿ ಅವರು ನಿಮಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಮನಸ್ಸಿನಿಂದ ಖುಷಿಯಾಗಿ ಕೊಡಿ. ಸೊ ಧಾರಾಳವಾಗಿ ನಿಮಗೇನ್ ಬರುತ್ತೆ, ಖುಷಿಯಾಗಿ ದೇವರು ಮೇಲ್ಗಡೆಯಿಂದ ತಥಾಸ್ತು ಅಂತ ಬಿಟ್ಟು ಹೇಳ್ತಾನೆ. ಸೊ ಇವಾಗ ಈ ಒಂದು $50 ಅನ್ನ ಹೆಂಗ್ ಪಾಸ್ ಮಾಡ್ಬೇಕು. ಸೊ ಇವತ್ತು ನಾವು ಲೆಟ್ಸ್ ಟೇಕನ್ ನಮ್ಮ ವಿಜಯ್ ಸರ್ ಇದ್ದಾರೆ, ಅವರ ಟಾಪ್ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದಿರುವಂತದ್ದು ಯಾರು, ನಿಮ್ ಶಿವಕುಮಾರ್ ಸರ್ ಅವರು. ಓಕೆ, ಸೊ ವಿಜಯ್ ಸರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ $5 ಅನ್ನ ಕಂಪನಿಗೆ ಕೊಡ್ತಾರೆ. ಓಕೆ, ರಿಜಿಸ್ಟ್ರೇಷನ್ಗಾಗಿ. ಓಕೆ, ಇವ್ರನ್ನ ಇನ್ವೈಟ್ ಮಾಡಿದ್ದು ಯಾರು, ಶಿವಕುಮಾರ್ ಸರ್. ಇವರಿಗೆ ಏನ್ ಮಾಡ್ತಾರೆ, ಸೊ $50 ಅನ್ನ ಡೈರೆಕ್ಟ್ ಆಗಿ ಇವ್ರ ಹತ್ರ, ವಿಜಯ್ ಸರ್ ಹತ್ರ ಅಕೌಂಟ್ ಇದೆ, ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟ್ ಇದೆ. ಡಾಲರ್ ಇವರ ಹತ್ರನೂ ಇದೆ, ಶಿವಕುಮಾರ್ ಸರ್ ಹತ್ರ ಸಮೇತ ಏನಿದೆ, ಸೊ ಇಂಟರ್ನ್ಯಾಷನಲ್ ಅಕೌಂಟ್ ಇದೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೋದು, ಇವ್ರದ್ದು ಸ್ಕ್ಯಾನರ್ ಅನ್ನ ಇಲ್ಲ ಅವ್ರದ್ದು ಒಂದು ಕಾಪಿ ರೈಟ್ಸ್ ಅನ್ನ ತರಿಸ್ಬಿಟ್ಟು, ಇಲ್ಲ ಅವ್ರದ್ದು ID ನಂಬರ್ ಅನ್ನ ತರಿಸ್ಕೊಂಡು ಯಾವ್ದು ವಾಲೆಟ್ ಇದೆ ಅದರಿಂದ ಏನ್ ಮಾಡ್ಬೋದು, ಇವರು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ದುಡ್ಡನ್ನ ಹಾಕಬಹುದು. ಓಕೆ, ಇಲ್ಲ ನಮ್ ವಿಜಯ್ ಸರ್ ಹತ್ರ ಇಲ್ಲ, ಇವಾಗ ಡಾಲರ್ ಇಲ್ಲ ಅಂತ ಹೇಳಿದ್ರೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇಲ್ವಾ?
ಖಂಡಿತವಾಗ್ಲೂ ಆ ಟೈಪಲ್ಲಿ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅದು ಹೇಗಂತ ಹೇಳಿದ್ರೆ, ಇವಾಗ ಏನಿರುತ್ತೆ, ಇವ್ರ ಹತ್ರ INR ಅಂದ್ರೆ ಇಂಡಿಯನ್ ಅಕೌಂಟ್ ಇದೆ. ಸೊ ಓಕೆ, ಸೊ ಇವಾಗ ಎಲ್ಲರೂ ಸಮೇತ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅದು 3 ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಶಿವಕುಮಾರ್ ಸರ್ದು ಬ್ಯಾಂಕ್ ಯಾವ್ದಂತ ಬಿಟ್ಟು ತಿಳ್ಕೊಂಡು ಅವ್ರ ಹತ್ರ ಅಕೌಂಟ್ ನಂಬರ್ IFSC ಕೋಡ್ ಕೇಳ್ಕೊಂಡು ಅವರಿಗೆ ಹೋಗ್ಬಿಟ್ಟು ವಿಜಯ್ ಸರ್ ಅವರು ಅಕೌಂಟಿಗೆ ಏನ್ ಮಾಡ್ಬೇಕು, $50 ಬರಲ್ಲ, ಇಲ್ಲಿ $5,000 ಇವರ ಅಕೌಂಟ್ ಇಂದ ಇವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕಬಿಟ್ಟು ಅದರದ್ದು ನಮಗೆ ಏನು ಬೇಕು, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮಾಡಿದ್ರೆ ಸ್ಕ್ರೀನ್ ಶಾಟ್ ಬೇಕು. ಇಲ್ಲ ನೀವು ಚಲನಲ್ಲಿ ಕಟ್ಟುತ್ತೀರಾ ಅಂತ ಹೇಳಿದ್ರೆ ಆ ಚಲನದು ಒಂದು ಪೇಪರ್ ಅನ್ನ ಹರಿದು ಕೊಡ್ತಾರೆ ನಿಮಗೆ ಸೀಲ್ ಹಾಕಿ. ಅದನ್ನ ತಂದು ಬಿಟ್ಟು ಏನ್ ಮಾಡ್ಬೇಕು, ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಆದ್ರೆ ಮಾತ್ರ ಏನಾಗುತ್ತೆ, ನಿಮ್ದು ರಿಜಿಸ್ಟ್ರೇಷನ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಈ $55 ಅಲ್ಲಿ $5 ಕಂಪನಿಗೆ, $50 ನಿಮ್ಮ ಸ್ಪಾನ್ಸರ್, ಇಂಟ್ರೊಡ್ಯೂಸರ್ ಆರ್ ರೆಫರಲ್ ಅಂತ ಬಿಟ್ಟು ಹೇಳ್ಬೋದು, ಅವರಿಗೆ $50 ಅನ್ನ ನೀವು ಕೊಡ್ಬೇಕು. ಇದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಪ್ರೊಸೆಸ್ ಇದೆ ನಮ್ಮ ರಿಚ್ ಟೈಮ್ ಕಂಪನಿಯಲ್ಲಿ. ಸರ್ ಇದು ಕ್ಲಿಯರ್ ಆಗಿದೆ ಅಲ್ಲ ಸರ್? ನಾನು ನೆಕ್ಸ್ಟ್ಗೆ ಹೋಗ್ಬೋದಲ್ವಾ? ಓಕೆ ಮೇಡಮ್, ಓಕೆ. ಎಸ್, ಇವಾಗ ಸೆಕೆಂಡ್ ಒನ್ ನಾವು ಏನ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನ ನಾವು ಇವಾಗ ತಿಳ್ಕೊಳ್ಳುವ ಅಂತೆ. ಸೊ ಸೆಕೆಂಡ್ ಸ್ಟೆಪ್, ಸೊ ಇವಾಗ ಕಂಪನಿದು ಪ್ರೊಫೈಲ್ ಆಯ್ತು, ರಿಜಿಸ್ಟ್ರೇಷನ್ ಆಯ್ತು, ಇವಾಗ ನಮ್ಮ ಕಂಪನಿಯ ಪ್ಲಾನ್ ಅನ್ನ ನೋಡುವಂತೆ. ಸೊ ವಿಜಯ್ ಸರ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡು ಕಂಪನಿಗೆ ಬಂದ್ರು. ಇವಾಗ ಅವರು ದುಡ್ಡು ಸಂಪಾದನೆ ಮಾಡ್ಬೇಕಲ್ವಾ? ದುಡ್ಡು ಸಂಪಾದನೆ ಮಾಡ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕು, ಮತ್ತೆ ಎಲ್ಲ ನಾನ್ ವರ್ಕಿಂಗ್ ಪ್ಲಾನ್ ಇರೋದಿದು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು? ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಯಾರಿದ್ದಾರೆ, ನಮ್ ವಿಜಯ್ ಸರ್ ಇದ್ದಾರೆ. ಇಲ್ಲಿ ಬಾಟಮ್ ಅಲ್ಲಿ ಏನ್ ಮಾಡ್ಬೇಕು, ಅವರು ಕಂಪಲ್ಸರಿಯಾಗಿ 2 ವ್ಯಕ್ತಿಗಳನ್ನ ಹಾಕ್ಲೇಬೇಕು. ಕಂಪಲ್ಸರಿ, ಇಟ್ ಇಸ್ ಕಂಪಲ್ಸರಿ. ಓಕೆ, ಸೊ ಎ ವ್ಯಕ್ತಿ ಮತ್ತೆ ಬಿ ವ್ಯಕ್ತಿಯನ್ನ ಏನ್ ಮಾಡ್ಬೇಕು, ನಮ್ ವಿಜಯ್ ಸರ್ ಅವ್ರು ಏನ್ ಮಾಡ್ಬೇಕು, ಜಾಯಿನ್ ಮಾಡಿಸ್ಬೇಕು. ಇವಾಗ ವಿಜಯ್ ಸರ್ ಏನ್ ಮಾಡಿದ್ರು, ಜಾಯಿನ್ ಮಾಡುವಾಗ ಇವರ ಅಪ್ಲೈನರ್ ಯಾರಿದ್ರು, ನಮ್ ಶಿವಕುಮಾರ್ ಸರ್ ಇದ್ದಾರೆ. ಓಕೆ, ಸೊ ಇವಾಗ ವಿಜಯ್ ಸರ್ ಏನ್ ಮಾಡಿದ್ರು, $5 ಅನ್ನ, ಓಕೆ, ಸೊ $5 ಅನ್ನ ಯಾರಿಗೆ ಕೊಟ್ಟಿದ್ರು, ಕಂಪನಿಗೆ ಕೊಟ್ಟಿದ್ರು. ಸರಿಯಾ? ಸೊ $50 ಅನ್ನ ಯಾರಿಗೆ ಕೊಟ್ಟಿದ್ದಾರೆ, ಶಿವಕುಮಾರ್ ಸರಿಗೆ ಕೊಟ್ಟಿದ್ದಾರೆ. ಸಿಮಿಲರ್ ಎ ವ್ಯಕ್ತಿನೂ ಸಮೇತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ $5 ಕಂಪನಿಗೆ ಕೊಡ್ತಾರೆ, ಮತ್ತೆ $50 ಯಾರಿಗೆ ಕೊಡ್ತಾರೆ, ನಮ್ಮ ವಿಜಯ್ ಸರಿಗೆ ಕೊಡ್ತಾರೆ. ಸೊ ನಾವು ನೆಕ್ಸ್ಟ್ ಬಿ ವ್ಯಕ್ತಿ ಅಂದ್ರೆ ಎರಡನೇ ವ್ಯಕ್ತಿನೂ ಸಮೇತ $5 ಯಾರಿಗೆ ಕೊಡ್ತಾರೆ, ಕಂಪನಿಗೆ ಕೊಡ್ತಾರೆ. ಅಗೇನ್ ಬಿ ವ್ಯಕ್ತಿ ಏನ್ ಮಾಡ್ತಾರೆ, $50 ಅನ್ನ ಯಾರಿಗೆ ಕೊಡ್ತಾರೆ, ವಿಜಯ್ ಸರ್ ಅವ್ರದ್ದು ಅಕೌಂಟಿಗೆ ಹಾಕ್ತಾರೆ. ಸೊ ಡಾಲರ್ ಇದೆ ಅಂತ ಹೇಳಿದ್ರೆ ಡಾಲರ್, ಇಲ್ಲ INR ಅಲ್ಲಿ ಇದೆ ಅಂತ ಹೇಳಿದ್ರೆ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಡೈರೆಕ್ಟ್ ವ್ಯಕ್ತಿಯಿಂದ ವ್ಯಕ್ತಿದು ಅಕೌಂಟಿಗೆ ಏನಾಗುತ್ತಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಇವರು ಮಾಡಬೇಕಾಗಿರುವಂತಹ ಕೆಲಸ. ಅಂದ್ರೆ ಏನು, 2 ವ್ಯಕ್ತಿಗಳಿಗೆ ಪ್ರೆಸೆಂಟೇಷನ್ ಅಲ್ಲಿ ಕೂರಿಸಿ, ಸೊ ಇದರಲ್ಲಿ ಹೆಲ್ಪ್ ಮಾಡ್ತಾರೆ ನಿಮ್ಮ ಅಪ್ಲೈನರ್ ಶಿವಕುಮಾರ್ ಸರ್ ಇದ್ದಾರೆ. ಓಕೆ, ಸೊ ಅವರ ಸ್ಪಾನ್ಸರ್ ಇದ್ದಾರೆ, ಅವರು ಸಮೇತ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ತುಂಬಾ ಈಸಿ ಪ್ಲಾನ್, ಯಾರು ಬೇಕಾದ್ರೂ ಡೈರೆಕ್ಟ್ ಆಗಿ ಪ್ರೆಸೆಂಟೇಷನ್ ಅನ್ನ ಕೊಡ್ಬೋದು. ಆಲ್ರೆಡಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ, ನಮ್ಮ ಲೀಡರ್ಸ್ಗಳು, ನಮ್ ದಿನೇಶ್ ಸರ್, ಶಿವಕುಮಾರ್ ಸರ್, ನಾಗೇಂದ್ರ ಸರ್, ರವಿಕುಮಾರ್ ಸರ್, ಇವರೆಲ್ಲ ಡೈರೆಕ್ಟ್ ಆಗಿ, ಗಣೇಶ್ ಸರ್, ಇವರೆಲ್ಲ ಡೈರೆಕ್ಟ್ ಆಗಿ ಪ್ಲಾನ್ ಅನ್ನ ಕೊಡ್ತಾ ಇದ್ರು. ಬಿಕಾಸ್ ವೆರಿ ಸಿಂಪಲ್, ವೆರಿ ಈಸಿ ಪ್ಲಾನ್, ಯಾರು ಬೇಕಾದ್ರೂ ಕೊಡ್ಬೋದು. ಆದ್ರೂ ನಿಮಗೆ ಅಪ್ಲೈನರ್ಗಳದ್ದು ಹೆಲ್ಪ್ ಬೇಕಂತ ಹೇಳಿದ್ರೆ ದಯವಿಟ್ಟು ಫೀಲ್ಡಿಗೆ ಯಾರು ದುಡ್ಡಿಗೆ ಖರ್ಚು ಹಾಕೊಂಡು ಹೋಗ್ಬೇಡಿ. ಯಾಕಂದ್ರೆ ತುಂಬಾ ದೊಡ್ಡ ಪ್ಲಾನ್ ಏನಿಲ್ಲ, ಸಣ್ಣ ಪ್ಲಾನ್ ಇರೋದು. ಓಕೆ, ಮೊಬೈಲ್ ಅಲ್ಲಿ ನಡೆದೋಗುತ್ತೆ, ವಾಟ್ಸಪ್ ವಿಡಿಯೋ ಕಾಲ್ ಅಲ್ಲಿ ಕರ್ಕೊಳ್ಳಿ, ನೀವು ಕರೆದು ಬಿಟ್ಟು ಸೊ ಅಲ್ಲೇ ನೀವು ಸ್ಕ್ರೀನ್ ಶೇರ್ ಮಾಡ್ತಾ ನಮ್ದು ಏನಿದೆ ಇದನ್ನೆಲ್ಲ ಕಂಪ್ಲೀಟ್ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದೀವಿ. ಓಕೆ, ಸೊ ಆ ಗ್ರೂಪ್ ಅಲ್ಲಿ ನೋಡ್ಕೊಂಡು ನೀವೇ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ನಾನೇ ನಾನೇ ಕಂಪನಿದು MD ಇಲ್ಲಿ, ಯಾಕಂದ್ರೆ ಪ್ಲಾನ್ ಅಷ್ಟು ಈಸಿ ಇದೆ, ಯಾರು ಬೇಕಾದ್ರೂ ಕೊಡ್ಬೋದು. ಸೊ ಆರಾಮದಲ್ಲಿ 2 ವ್ಯಕ್ತಿಗಳನ್ನ ಜಾಯಿನ್ ಮಾಡ್ಲಿಕ್ಕೆ ನೀವು ನಿಮ್ಮ ಅಪ್ಲೈನರ್ಗಳದ್ದು ಸಪೋರ್ಟ್ ತಗೊಳ್ಬಹುದು. ಇಲ್ಲ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲೂ ಸಮೇತ ಇರುತ್ತೆ, ನೀವು ಏನ್ ಮಾಡ್ಬೋದು, ಆ ವಿಡಿಯೋನ ಅವರಿಗೆ ಪಾಸ್ ಮಾಡಿ ಅವರಿಗೆ ಜಾಯಿನ್ ಮಾಡಿಸುವಂತದ್ದು ಕೆಲಸ ಮಾತ್ರ ವಿಜಯ್ ಸರ್ ಇರುತ್ತೆ. ಇವಾಗ ಏನಾಯ್ತು, ವಿಜಯ್ ಸರ್ ಅವರು 2 ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸಿದ್ರು, 2 ಪರ್ಸನ್ಸ್. ಅವರು ಈಚ್ ಎಷ್ಟು ಕೊಟ್ಟರು, $50. ಅಂದ್ರೆ ಟೋಟಲ್ ವಿಜಯ್ ಸರ್ ಹತ್ರ ಎಷ್ಟು ಅಮೌಂಟ್ ಬಂತು, $100. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಅವರು ಪಾಕೆಟ್ ಇಂದ ಹಾಕಿರೋದು $55.
ಓಕೆ, $50 ಏನು ಅವರ ಫ್ರೆಂಡಿಗೆ ಕೊಟ್ಟಿದ್ರು ಅದು ಇಮಿಡಿಯೇಟ್ಲಿ ಒಂದು ಪರ್ಸನಿಗೆ ಹಾಕಿದ ತಕ್ಷಣ ಇವರಿಗೆ ದುಡ್ಡು ಬಂದೋಯ್ತು. ಸೊ 2% ಬಂದ ತಕ್ಷಣ ವಿಜಯ್ ಸರ್ ಅವ್ರದ್ದು ಅಕೌಂಟಲ್ಲಿ ಎಷ್ಟು ದುಡ್ಡು ಬಂತು? $100 ಬಂತು. ಸೊ ಅವಾಗ ಕಂಪನಿ ಇಮಿಡಿಯೇಟ್ಲಿ ಅವರಿಗೆ ಒಂದು ಟೈಟ್ಲ್ ಕೊಡುತ್ತೆ, ಸ್ಮಾರ್ಟ್ ಮೆಂಬರ್. ಸೊ ಟೈಟ್ಲ್ ಕೊಡುತ್ತೆ. ಈ ಟೈಟ್ಲ್ ಬರ್ಬೇಕಂತ ಹೇಳಿದ್ರೆ ನಮ್ ವಿಜಯ್ ಸರ್ ಏನ್ ಮಾಡ್ಬೇಕು? ಬಂದಿರುವಂತಹ ದುಡ್ಡಿನಲ್ಲಿ $100 $50 ಅಪ್ಗ್ರೇಡ್ ಅಂದ್ರೆ ಈ ಟೈಟಲ್ ಅನ್ನ ತಕೊಳ್ಳಿಕ್ಕೆ, ಪ್ರಮೋಷನ್ ತಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಅಪ್ಲೈನರಿಗೆ ಶಿಫ್ಟ್ ಮಾಡ್ಬೇಕು, ಅಂದ್ರೆ ಅವರ ಅಕೌಂಟಿಗೆ ಹಾಕಬೇಕು. ಅದು ಸಮೇತ ನಾನು ತೋರಿಸ್ತೇನೆ. ಇವಾಗ ಇಲ್ಲಿ ಯಾರಿದ್ದಾರೆ? ನಮ್ ವಿಜಯ್ ಸರ್ ಇದ್ದಾರೆ. ಇದ್ರ ಬಾಟಮ್ ಅಲ್ಲಿ ಎಷ್ಟು ವ್ಯಕ್ತಿಗಳು ಇದ್ದಾರೆ? 2 ವ್ಯಕ್ತಿಗಳು ಇದ್ದಾರೆ. ಇವರು ಜಾಯಿನ್ ಮಾಡಿಸಿದ್ದಾರೆ. ಇವರಿಗೆ ಜಾಯಿನ್ ಮಾಡಿಸಿದ್ದು ಯಾರು? ನಮ್ ಶಿವಕುಮಾರ್ ಸರ್. ಶಿವಕುಮಾರ್ ಸರ್ನ ಜಾಯಿನ್ ಮಾಡಿಸಿದ್ದು ಯಾರು? ಮೇ ಬಿ ನಾವು ಇವತ್ತು ಇಟ್ಕೊಳ್ವಾ ನಮ್ ದಿನೇಶ್ ಸರ್. ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ವಿಜಯ್ ಸರ್ ಯಾವಾಗ ಎಂಟ್ರಿ ತಕೊಳ್ತಾರೆ, ಇವ್ರು ಏನ್ ಮಾಡಿದ್ರು? 2 ಮೆಂಬರ್ಸ್ ಗಳನ್ನ ಕರ್ಕೊಂಡ್ ಬಂದ್ರು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಾಲರ್ ಬಂತು ಅವರ ಹತ್ರ? $100 ಬಂದಿದೆ. ಇದ್ರಲ್ಲಿ ವಿಜಯ್ ಸರ್ ಏನ್ ಮಾಡಿದ್ರು? ಮುಂಚೆ ಇವರಿಗೆ $50 ಅನ್ನ ಕೊಟ್ಟಿದ್ರು. ಓಕೆ, ಸರ್ ರೆಫರಲ್ ಅಮೌಂಟ್ ಅಂತ ಹೇಳ್ಬಿಟ್ಟು, ರೆಫರಲ್ ಅಮೌಂಟ್ ಜಾಯ್ನಿಂಗ್ ಆಗುವಾಗ ಕೊಟ್ಟಿದ್ದು. ಪುನಃ ವಿಜಯ್ ಸರ್ ಏನ್ ಮಾಡ್ತಾರೆ? ಅವ್ರ ಪಾಕೆಟ್ ಇಂದ ಕೊಡುವಂತದ ಅವಶ್ಯಕತೆ ಇಲ್ಲ. 2 ಜನರಿಂದ ಏನು ದುಡ್ಡು ಬಂದಿದೆ $100, ಅದರಲ್ಲಿ $50 ಅನ್ನ ನಮ್ ದಿನೇಶ್ ಸರ್ದು ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕಬೇಕು. ಒನ್ಸ್ ಮೋರ್, ದಿನೇಶ್ ಸರ್ದು ಇಂಟರ್ನ್ಯಾಷನಲ್ ಅಕೌಂಟ್ ಇದೆ, ವಿಜಯ್ ಸರ್ದು ಇಂಟರ್ನ್ಯಾಷನಲ್ ಅಕೌಂಟ್ ಇದೆ. ಅಂದ್ರೆ ಡಾಲರ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಿದ್ರೆ ಡಾಲರ್ ಅಲ್ಲಿ ಮಾಡಿ. ಇಲ್ಲ ಯಾರ್ದಾದ್ರೂ ಒಬ್ರದ್ದು ಡಾಲರ್ ಅಲ್ಲಿ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಬ್ಯಾಂಕಿನಿಂದ ಇವರ ಬ್ಯಾಂಕಿಗೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅದರ ಮುಖಾಂತರ ಏನ್ ಮಾಡಬಹುದು? ಮನಿಯನ್ನ ಟ್ರಾನ್ಸ್ಫರ್ ಮಾಡಬಹುದು. ಅದರದ್ದು ಸ್ಕ್ರೀನ್ ಅನ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ? ಮುಂದೆ ಬರುವಂತದ್ದು $200 ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ಲ. ಸೊ ಆಟೋಮೆಟಿಕ್ ನೀವು ಏನ್ ಮಾಡ್ಬೇಕಾಗುತ್ತೆ? ಅಪ್ರೂವಲ್ ತಕೊಳ್ಳೇಬೇಕು. ಇಲ್ಲ ನಾನು $100 ಸಂಪಾದನೆ ಮಾಡ್ಕೊಳ್ತೀನಿ, ನಾನು ಟಾಟಾ ಬಾಯ್ ಸಿ ಯು ಮಾಡ್ತೀನಿ ಅಂತ ಹೇಳಿದ್ರೆ ಪುನಃ ರೀ ಎಂಟ್ರಿ ಇಲ್ಲ ರಿಚ್ ಟೈಮ್ ಕಂಪನಿಯಲ್ಲಿ. ಒಂದು ಸಲ ಐಡಿಯನ್ನ ಬ್ಲಾಕ್ ಮಾಡಿದ್ರೆ ಪುನಃ ನಾವು ಓಪನ್ ಮಾಡಲ್ಲ. ನಿಮ್ಮ ಅಪ್ಲೈನರಿಗೆ ನಾವು ಇನ್ಫಾರ್ಮೇಶನ್ ಅನ್ನ ಕೊಡ್ತೇವೆ. ಓಕೆ, ಸೊ ಇವಾಗ ನಾವು ಬಿ ಪಾಸಿಟಿವ್ ಆಗಿ ಮಾತಾಡುವಂತೆ. ಸೊ ಇವಾಗ ಏನಾಯ್ತು? ವಿಜಯ್ ಸರ್ ಅವರು $50 ಅನ್ನ ಪಾಸ್ ಮಾಡಿದ್ರು. ಸೊ ಕಂಗ್ರ್ಯಾಚುಲೇಷನ್. ಸೊ ನಮ್ ವಿಜಯ್ ಸರ್ ಏನಾದ್ರು ಸ್ಮಾರ್ಟ್ ಮೆಂಬರ್ ಆದ್ರು. ಇವಾಗ ವಿಜಯ್ ಸರ್ದು ಕೆಲಸ ಏನಿದೆ? ವಿಜಯ್ ಸರ್ದು ಇವಾಗ ಏನು ಕೆಲಸ ಏನಿಲ್ಲ. ಬರೀ ಏನ್ ಕೆಲಸ ಇದೆ? ಜನ ಹುಡುಕುವಂತದ್ದು ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದು ಬರೀ 2 ಜನ. ಸೊ ನಾವು ನೆಕ್ಸ್ಟ್ ನಮ್ ವಿಜಯ್ ಸರ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ವಿಜಯ್ ಸರ್ ಅವರ ಕೆಳಗಡೆ ಬಾಟಮ್ ಅಲ್ಲಿ 2 ವ್ಯಕ್ತಿಗಳು ಬಂದಿದ್ದಾರೆ. ಎ ವ್ಯಕ್ತಿ ಮತ್ತೆ ಬಿ ವ್ಯಕ್ತಿ ಬಂದಿದ್ದಾರೆ. ಇವರಿಗೆ ಸಪೋರ್ಟ್ ಕೊಡಬೇಕು. ಎಂತ ಸಪೋರ್ಟ್? ಫೀಲ್ಡ್ ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ಸಪೋರ್ಟ್ ಅಲ್ಲ. ಸೊ ಇವರ ಪರಿಚಯ ಇರುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅಲ್ಲಿ 2 ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸುವವರೆಗೆ ಇವರು ಫೋನ್ ಕಾಲ್ ಅಲ್ಲಿನ ಇಲ್ಲ ಇವರೇ ಹ್ಯಾಂಡಲ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾಟ್ ಟು ವರಿ. ಓಕೆ, ಇಲ್ಲ ಬರಲ್ಲ ಅಂತ ಹೇಳಿದ್ರೆ ಏನೋ ಪ್ರೆಸೆಂಟೇಶನ್ ಹೇಳೋದು, ಅವ್ರ ಜೊತೆಯಲ್ಲಿ ಮಾತಾಡೋದು, ಒಂದ್ಸಲ ಬಂದ್ ಪ್ರೆಸೆಂಟೇಶನ್ ನೋಡಿ ಅಂತ ಬಿಟ್ಟು ಹೇಳೋದು, ಈ ಟೈಪ್ ಅಲ್ಲಿ ಏನ್ ಕೊಡ್ಬೇಕು? ಸಪೋರ್ಟ್ ಕೊಡ್ಬೇಕು. ಅದೇ ರೀತಿಯಲ್ಲಿ ಬಿ ವ್ಯಕ್ತಿಗೂ ಸಮೇತ 2 ವ್ಯಕ್ತಿಗಳನ್ನ ತರ್ಲಿಕ್ಕೆ ಏನ್ ಮಾಡ್ಬೇಕು? ಸಪೋರ್ಟ್ ಕೊಡ್ಬೇಕು. ಸೊ ನಮ್ ವಿಜಯ್ ಸರ್ ಇವಾಗ ಎ ಪರ್ಸನ್ ಇಂದ ಬಿ ಪರ್ಸನ್ ಇಂದ ಅಮೌಂಟ್ ತಗೊಂಡಿದ್ದಾರೆ. ಆದ್ರೆ ಇವರ ಬಾಟಮ್ ಅಲ್ಲಿ ಇಲ್ಲಿ ನಾನು ನಂಬರ್ ಕೊಡ್ತೇನೆ 1 2 3 4 ಅಂತ ಬಿಟ್ಟು. ಸೊ 1 ವ್ಯಕ್ತಿ 2 ವ್ಯಕ್ತಿ ಬರುವಾಗ ಇವ್ರದ್ದು ಡೈರೆಕ್ಟ್ ಅಪ್ಲೈನ್ ಯಾರಾಗಿರ್ತಾರೆ? ಎ ಪರ್ಸನ್ ಆಗಿರ್ತಾರೆ. ಇವರಿಗೆ ಡೈರೆಕ್ಟ್ ರೆಫರಲ್ ಅಮೌಂಟ್ ಅನ್ನ ಕೊಡ್ತಾರೆ $50. ಬಟ್ ವಿಜಯ್ ಸರಿಗೆ ಯಾವುದೇ ಟೈಪ್ದು ಇನ್ಕಮ್ ಬರಲ್ಲ. 2ನೇ ವ್ಯಕ್ತಿನೂ ಸಮೇತ ಯಾರಿಗೆ ಕೊಡ್ತಾರೆ? ಎ ಪರ್ಸನಿಗೆ ಕೊಡ್ತಾರೆ. 3ನೇ ವ್ಯಕ್ತಿ ಬಿ ಪರ್ಸನಿಗೆ ಕೊಡ್ತಾರೆ. 4ನೇ ವ್ಯಕ್ತಿ $50 ಅನ್ನ ಬಿ ಪರ್ಸನಿಗೆ ಕೊಡ್ತಾರೆ. ಡೈರೆಕ್ಟ್ ರೆಫರಲ್ ಅವರ ಜನಗಳು. ಓಕೆ, ಸೊ ಇಲ್ಲಿ ಇನ್ನೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಮಾತಿದೆ. ಓಕೆ ನೋಡಿ, ಇವಾಗ ವಿಜಯ್ ಸರ್ ಬಂದಿದ್ದಾರೆ. ವಿಜಯ್ ಸರ್ ಹತ್ರ ತುಂಬಾ ದೊಡ್ಡ ಟೀಮ್ ಇದೆ. ನಾನು ಎ ಪರ್ಸನ್ ಕೆಳಗಡೆ ಟೀಮಿಗೆ ಸಪೋರ್ಟ್ ಮಾಡಿ 2 ಜನ ಹಾಕ್ಬಿಡ್ತೇನೆ. ಬಿ ಪರ್ಸನ್ ಕೆಳಗಡೆ ನಾನು 2 ಜನ. ದಯವಿಟ್ಟು ಎ ಪರ್ಸನ್ ಮತ್ತೆ ಬಿ ಪರ್ಸನ್ ಅನ್ನ ಸೋಮಾರಿ ಮಾಡಬೇಡಿ.
ಯಾಕಂತ ಹೇಳಿದ್ರೆ A% B% ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ ಮೇಲೆ 1 ಕೋಟಿ ಸಂಪಾದನೆ ಮಾಡ್ತಾರೆ. 1 ಕೋಟಿ ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಕೊಡ್ಲೇಬೇಕಲ್ವಾ, ತಕೊಳ್ಳೇಬೇಕಲ್ವಾ. 2 ವ್ಯಕ್ತಿಗಳನ್ನ ತರ್ಲಿಕ್ಕಿರೋದು. ಯಾವ ವ್ಯಕ್ತಿಗಳು 2 ವ್ಯಕ್ತಿಗಳನ್ನ ತರುವಂತದ್ದು ಕೆಪಾಸಿಟಿ ಇರುತ್ತೆ ಅಂತ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡಿ ಹಾಕಿ. ದಯವಿಟ್ಟು ಈ ಒಂದು ಲೇಸಿನೆಸ್, ಯಾಕಂದ್ರೆ ನಾನು ಎಲ್ಲಾ MLM ಸಿಸ್ಟಮ್ ಅಲ್ಲಿ ನೋಡಿದ್ದೀನಿ. ಟೀಮ್ ಸಪೋರ್ಟ್ ಅಪ್ಲೈನರ್ ಹೇಳ್ತಾರೆ ನಿಮಗೆ ಸಿಕ್ಕಿದವ್ರನ್ನ ಬಾಟಮ್ ಅಲ್ಲಿ ಹಾಕಿ. ಇಲ್ಲಿ ಅಪ್ಲೈನರ್ ಡೌನ್ಲೈನರ್ ಏನಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ದಯವಿಟ್ಟು ನೀವು ಸೋಮಾರಿ ಮಾಡಬೇಡಿ. ಯಾಕಂದ್ರೆ ನಾಳೆ ದಿನ ನೀವು ಹಾಕಿದ್ರೆ ಈ ವ್ಯಕ್ತಿಗಳು ಯಾರನ್ನ ಮುಖ ನೋಡಿ ಬಂದಿದ್ದಾರೆ, ವಿಜಯ್ ಸರ್ದು ಮುಖ ನೋಡಿ ಬಂದಿದ್ದಾರೆ. 1 2 3 4%. ಇವ್ರು ಏನ್ ಮಾಡ್ತಾರೆ, ಅನ್ನ ಬಿಟ್ಟೇ ಬಿಡ್ತಾರೆ. ಇವ್ರದ್ದು 4 ಜನರದ್ದು ಟೀಮ್ 14 14 14 14 ಯಾರಿಗೆ ಹೋಗುತ್ತೆ, ವಿಜಯ್ ಸರಿಗೆ. ಬಟ್ ಇಲ್ಲಿಂದ ದುಡ್ಡು ತಗೊಳ್ಳೋರು ಯಾರು, A%. ಅದಕ್ಕಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ A% B% ಇದ್ದಾರೆ ಅಂದ್ರೆ ಖುದ್ದಾಗಿ ಅವ್ರು 2 ಟೀಮನ್ನ ತಗೊಂಡ್ ಬನ್ನಿ. ಸೊ ಇಲ್ಲಿ ಕೇಳುವಂಥದ್ದು, ನಮ್ಮ ಅಪ್ಲೈನರ್ ತುಂಬಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೇಳಿದ್ದೀನಿ, ನಾವು ಬರ್ತಾ ಇದ್ದೀವಿ, ನಮಗೇನ್ ಸಪೋರ್ಟ್ ಕೊಡ್ತೀರಾ, 2 ವ್ಯಕ್ತಿಗಳನ್ನ ಹಾಕ್ತೀರಾ, ಹೋಗ್ಲಿ 1 ವ್ಯಕ್ತಿ ಹಾಕ್ತೀರಾ, ದಯವಿಟ್ಟು ಬೇಡ. ಇಲ್ಲಿ 1 ಕೋಟಿ ಸಂಪಾದನೆ ಮಾಡ್ತೀರಾ, ವ್ಯಕ್ತಿಗಳನ್ನ ಯಾಕೆ ಹಾಕಿ ಕೊಡ್ತೀರಾ? ವೆರಿ ಈಸಿ, ವೆರಿ ಸಿಂಪಲ್ ಇಟ್ಟಿದ್ದೀನಿ ಪ್ಲಾನ್ ಅನ್ನ. ನಿಮ್ಮ ವ್ಯಕ್ತಿ 2 ಇರೋದು, 2 ವ್ಯಕ್ತಿಯನ್ನ ಹಾಕಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಏನಾಗುತ್ತೆ ನೆಕ್ಸ್ಟ್ ಫರ್ದರ್ ನೋಡುವ ಅಂತೆ. ಸೊ ನಮ್ ವಿಜಯ್ ಸರ್ ಇದ್ದಾರೆ, ಅವರ ಬಾಟಮ್ ಅಲ್ಲಿ ಏನಿದ್ದಾರೆ, 2 ವ್ಯಕ್ತಿಗಳು ಇದ್ದಾರೆ. A ವ್ಯಕ್ತಿ ಪ್ಲಸ್ B ವ್ಯಕ್ತಿ ಇದ್ದಾರೆ. ಓಕೆ, ಸೊ ಇವಾಗ ಏನ್ ಮಾಡಿದ್ರು, ಸಪೋರ್ಟ್ ಕೊಟ್ಟು 1 2 3 4 ಏನಾಯ್ತು, ಬಂದ್ಬಿಟ್ಟಿದೆ. 1 2 3 4. ಇವಾಗ ಏನ್ ಮಾಡ್ತಾರೆ, ಇವರು ಏನ್ ಮಾಡಿದ್ದಾರೆ, A ಅಂಡ್ B ವ್ಯಕ್ತಿಗಳು ಇವ್ರದ್ದು ರೆಫರಲ್ ಆಗಿರೋದ್ರಿಂದ ಇವರು ಅಮೌಂಟ್ ಅನ್ನ ತಗೊಂಡಿದ್ದಾರೆ. ಬಟ್ 1% ನ ಕೆಳಗಡೆ ಪುನಃ 2 ವ್ಯಕ್ತಿಗಳನ್ನ ತರಿಸ್ಬೇಕು. ಅದರದ್ದು ರೆಸ್ಪಾನ್ಸಿಬಿಲಿಟಿ ಯಾರ ಮೇಲ್ಗಡೆ ಇರುತ್ತೆ, ನಮ್ಮ A% ಅಂಡ್ ನಮ್ಮ ವಿಜಯ್ ಸರ್ ಅವರು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇವ್ರಿಗೂ ಕಾಲ್ ಮಾಡ್ಬೇಕು, ಇವರಿಂದ ದುಡ್ಡು ಬರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಬರಲ್ಲ, 2ನೇ ಸ್ಟೆಪ್ ಅಲ್ಲಿ ಬರುತ್ತೆ. 2ನೇ ಸ್ಟೆಪ್ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇಳಿದಿದೆ 2 ಜನ, ಅದೇ ರೀತಿಯಲ್ಲಿ 2 ವ್ಯಕ್ತಿಗಳ ಕೆಳಗಡೆ ಪುನಃ 2 ವ್ಯಕ್ತಿಗಳು, 3ನೇ ವ್ಯಕ್ತಿಯ ಕೆಳಗಡೆ ಪುನಃ 2 ವ್ಯಕ್ತಿಗಳು, 4ನೇ ವ್ಯಕ್ತಿಯ ಕೆಳಗಡೆ ಪುನಃ 2 ವ್ಯಕ್ತಿಗಳು. ಈ 2 ವ್ಯಕ್ತಿಗಳು ಬಂದ ತಕ್ಷಣ ಇವ್ರದ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ 1 ವ್ಯಕ್ತಿ. ಇವ್ರು ಇವಾಗ ಪ್ರಮೋಷನ್ ತಗೊಳ್ಬೇಕು. ಯಾಕೆ, ನಮ್ ವಿಜಯ್ ಸರ್ ತಗೊಂಡಿದಾರಲ್ವಾ, $100 ಬರುವಾಗ $50 ಅನ್ನ ಏನ್ ಮಾಡಿದ್ದಾರೆ, ದಿನೇಶ್ ಸರ್ ಅವರಿಗೆ ಕೊಟ್ಟಿದ್ದಾರೆ. ಶಿವಕುಮಾರ್ ಸರ್ದು ಅಪ್ಲೈನರ್ ಅಂದ್ರೆ ವಿಜಯ್ ಸರ್ದು ಅಪ್ಲೈನರಿಗೆ ಕೊಟ್ಟಿದ್ದಾರೆ. ಸೇಮ್ ಅಪ್ಲೈನರ್ದು ಅಪ್ಲೈನರ್ ವಿಜಯ್ ಸರ್. ಇಲ್ಲಿ A% ಡೈರೆಕ್ಟ್ ಅಪ್ಲೈನ್, ಅವ್ರದ್ದು ಅಪ್ಲೈನರ್ ವಿಜಯ್ ಸರ್. ಆವಾಗ 1% ಏನ್ ಮಾಡ್ತಾರೆ ಅಂತ ಹೇಳಿದ್ರೆ $50 ಅನ್ನ ವಿಜಯ್ ಸರಿಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ 2 ವ್ಯಕ್ತಿಗಳು, 2 ನಂಬರ್ದು ಕೆಳಗಡೆ 2 ವ್ಯಕ್ತಿಗಳು ಬಂದ ತಕ್ಷಣ ನಂಬರ್ 2 ಅವರು ಸಮೇತ ಏನ್ ಮಾಡ್ತಾರೆ, $50 ಅನ್ನ ವಿಜಯ್ ಸರಿಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ 3ನೇ ವ್ಯಕ್ತಿಯ ಕೆಳಗಡೆ 2 ಜನ ಬಂದ ತಕ್ಷಣ ಇವರು ಪ್ರಮೋಷನ್ ತಗೊಳ್ಬೇಕು. ಪ್ರಮೋಷನ್ ಬಟನ್ ಯಾರು ಪ್ರೆಸ್ ಮಾಡಬೇಕು, ವಿಜಯ್ ಸರ್ ಮಾಡಬೇಕು. ಅವರು $50 ತಕೊಂಡಿದ ನಂತರನೇ ಏನ್ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ಪ್ರಮೋಷನ್ ತಗೊಳ್ಳಿಲ್ಲ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 1 ಕೋಟಿ ದುಡ್ಡು ಬರಲ್ಲ. ಓಕೆ, ಸೊ ನಾವು ನೆಕ್ಸ್ಟ್ 4ನೇ ವ್ಯಕ್ತಿ ಸಮೇತ ಏನ್ ಮಾಡ್ತಾರೆ, ಅವ್ರಿಗೂ ಪ್ರಮೋಷನ್ ತಗೊಳ್ಬೇಕು. ಅವರು ಏನ್ ಮಾಡ್ತಾರೆ, ವಿಜಯ್ ಸರಿಗೆ ದುಡ್ಡು ಹಾಕ್ತಾರೆ. ಅಂದ್ರೆ ಟೋಟಲ್ 1 2 3 4. ಸೊ ಮೈ ಡಿಯರ್ ಫ್ರೆಂಡ್ಸ್, $50 ಇಂಟು 4 $200 ವಿಜಯ್ ಸರ್ದು ಇನ್ಕಮ್ ಆಯ್ತು. ಅಪ್ಗ್ರೇಡ್ ತಗೊಂಡಿದ್ದಕ್ಕೆ, ಅಪ್ಗ್ರೇಡ್ ತಗೊಳ್ತಾ ಇಲ್ಲದಿದ್ರೆ ಈ ದುಡ್ಡು ಬರ್ತಾ ಇರ್ಲಿಲ್ಲ. ಅಪ್ಗ್ರೇಡ್ ತಗೊಂಡಿದ್ದಕ್ಕೆ ಈ ದುಡ್ಡು ಬಂದಿದೆ. ಎಲ್ಲ ನಮ್ದು ಆಟೋಮೆಟಿಕ್ ಇರುತ್ತೆ, ಆಟೋಮೆಟಿಕ್ ಬಟನ್ಸ್ ಗಳನ್ನ ಇಟ್ಟಿರ್ತೀವಿ ನಾವು. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಹೋಲ್ಡ್ ಆಗ್ಬಿಡ್ತೀರಾ. ನಾವ್ ಏನ್ ಮಾಡ್ತೀವಿ, ಬ್ಲಾಕ್ ಮಾಡ್ಬಿಟ್ಟು ಇಷ್ಟು ಸಮಯ ಅಂತ ಬಿಟ್ಟು ಇರುತ್ತೆ, ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಟರ್ಮಿನೇಟೇ ಮಾಡ್ಬಿಡ್ತೀವಿ. ಅದಕ್ಕಾಗಿ ದಯವಿಟ್ಟು ಪ್ರಮೋಷನ್ ತಕೊಳ್ಳೋದು ಅದು ಮಾತ್ರ, ಇದು ಒಂದು ಮಾತ್ರ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೆ, ಯಾರು ಸಮೇತ. ಸೊ ಇವಾಗ ಆಕ್ಚುಲ್ ಇನ್ಕಮ್ ನೋಡುವ. ವಿಜಯ್ ಸರ್ದು ಏನಾಗಿದೆ ಅಂತ ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಬಂದಿದೆ ವಿಜಯ್ ಸರಿಗೆ, $50 ಆಕ್ಚುಲ್ ಇನ್ಕಮ್. ಓಕೆ, ಸೊ 2ನೇ ಟೈಮಲ್ಲಿ ಏನಾಗಿದೆ, $200 ಬಂದಿರೋದು ಪೂರ್ತಿ ವಿಜಯ್ ಸರಿಗೆನೆ ಆಗುತ್ತೆ. ಅಂದ್ರೆ 50 + 200 ಅಂತ ಹೇಳಿದ್ರೆ $250 ಇನ್ ಸಿಂಗಲ್ ರೌಂಡ್. ರೌಂಡ್ ಅಂತ ಹೇಳಿದ್ರೆ ಏನನ್ನೋದನ್ನ ಹೇಳ್ತೇನೆ ನಾನು. ಅವಾಗ ಟೀಮ್ ಎಷ್ಟಾಯ್ತು,
ಸೊ ಇಲ್ಲಿ ನಮ್ ವಿಜಯ್ ಸರ್ ಇದ್ದಾರೆ, ಅವರ ಬಾಟಮ್ ಅಲ್ಲಿ 2 ಜನ ಬಂದ್ರು, ಅವರಿಗೆ ರೆಫರಲ್ ಆಗಿ ಅವರ ಬಾಟಮ್ ಅಲ್ಲಿ 2 ಅಂತ ಹೇಳಿದ್ರೆ 4 ಜನ ಬಂದ್ರು. ಇವರು ಪ್ರಮೋಷನ್ ಆಗುವಾಗ ದುಡ್ಡು ಕೊಟ್ರು, ಇವರು ರೆಫರಲ್ ಆಗುವಾಗ 2 ವ್ಯಕ್ತಿಗಳು ದುಡ್ಡು ಕೊಟ್ರು. ಓಕೆ, ಸೊ ಈ ಪ್ರಮೋಷನ್ ಯಾವಾಗ ಬಂತು, 4 ಜನರದ್ದು ಕೆಳಗಡೆ 8 ಜನ ಬಂದ್ರೆ ಮಾತ್ರ ಏನಾಗುತ್ತೆ, ವಿಜಯ್ ಸರಿಗೆ 4 ವ್ಯಕ್ತಿಗಳು ಪ್ರಮೋಷನಿಗೆ ಏನ್ ಮಾಡ್ತಾರೆ, ಅಪ್ರೂವಲ್ ಅನ್ನ ಕಳಿಸ್ತಾರೆ. ಅಂದ್ರೆ ಟೋಟಲ್ ಇಲ್ಲಿ ಟೀಮ್ ಸ್ಟ್ರೆಂತ್ 8 4 12 12 2 14. ಸೊ ಟೋಟಲ್ ಟೀಮ್ ಸ್ಟ್ರೆಂತ್ ಎಷ್ಟಿದೆ, 14. ಬರೀ ಈ 14 ವ್ಯಕ್ತಿಗಳಿಂದ 1 ಕೋಟಿ ದುಡ್ಡನ್ನ ನಾವು ಸಂಪಾದನೆ ಮಾಡಬಹುದು. ಅದರಲ್ಲಿ ಮೇನ್ ಆಗಿ ನಮ್ ವಿಜಯ್ ಸರ್ದು ಬಾಟಮ್ ಅಲ್ಲಿ ಎಷ್ಟು ಜನ ಇದ್ದಾರೆ, 2 ವ್ಯಕ್ತಿಗಳು 4 ವ್ಯಕ್ತಿಗಳು. ಅಂದ್ರೆ ದುಡ್ಡು ಕೊಡೋರು ಯಾರು, 2 ಜನ ಡೈರೆಕ್ಟ್ ರೆಫರಲ್ $50 ಕೊಡ್ತಾರೆ, 4 ಜನ $50 ಕೊಡ್ತಾರೆ. ಇಲ್ಲಿ ದುಡ್ಡು ಕೊಡೋರು 2 ಲೆವೆಲ್, ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್. ಓಕೆ, ಥರ್ಡ್ ಲೆವೆಲ್ ಬರ್ಬೇಕು, ಬಂದ್ರೆ ಮಾತ್ರ ಈ 4ನೇ ಲೆವೆಲ್ ಅವ್ರು ಕೊಡ್ತಾರೆ. ಟೀಮ್ ಸ್ಟ್ರೆಂತ್ 14 ಇದೆ, ಬಟ್ ಅಮೌಂಟ್ ಕೊಡೋರು ಎಷ್ಟು, 2 ಮತ್ತೆ 4 ವ್ಯಕ್ತಿಗಳು. ಇವಾಗ ನಾವು ನೆಕ್ಸ್ಟ್ ಗೆ ಹೋಗುವಂತೆ. ಟೋಟಲ್ ಇವಾಗ ಒಂದು ಸಿಂಗಲ್ ರೌಂಡ್ ಅಲ್ಲಿ ಸರ್ದು ಇನ್ಕಮ್ ಎಷ್ಟು ಬಂತು, ವಿಜಯ್ ಸರ್ದು ಇನ್ಕಮ್ $250 ಬಂದಿದೆ. ಓಕೆ, ಇವಾಗ ನೆಕ್ಸ್ಟ್ ಯಾವ ರೀತಿಯಲ್ಲಿ ನಮ್ಮ ಕಂಪನಿದು ಪ್ಲಾನ್ ಹೋಗುತ್ತೆ ಅನ್ನೋದನ್ನ ನಾವು ನೋಡುವ ಅಂತೆ. ಸರಿ, ಕ್ಲಿಯರ್ ಆಯ್ತಾ? ಸ್ಕ್ರೀನ್ ಚೇಂಜ್ ಮಾಡ್ಬೋದಾ? ಮಾಡಿ ಮೇಡಮ್. ಓಕೆ, ಸೊ ಇವಾಗ ಇನ್ಕಮ್ ನೋಡುವ ಅಂತೆ. ಏನ್ 1 ಕೋಟಿ ಸೀಮಾ ಮೇಡಮ್ ಹೇಳ್ತಿದ್ದಾರೆ, ಹೆಂಗ್ ಬರುತ್ತೆ ನೋಡಿ, ಇನ್ಕಮ್ ಪ್ಲಾನ್ ಅನ್ನ ನೋಡುವ ಅಂತೆ ನಮ್ದು. ಸೊ ಇವಾಗ ಫಸ್ಟ್ ಪಾಯಿಂಟ್ ಇಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಕೊಳ್ಬೇಕು. ಓಕೆ, ಸೊ ಫಸ್ಟ್ $250 ಬಂದಿದೆ, 1 ರೌಂಡ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ರೆಫರಲಿಗೆ ಕೊಟ್ಟಿರುವಂತದ್ದು ಇನ್ಕಮ್ ಎಷ್ಟು, $50. $5 ಸಪರೇಟ್ ಆಗಿ ಇಟ್ಟಿದ್ದೀನಿ ನಾನು ಕಂಪನಿಗೆ ಕೊಟ್ಟಿರೋದು, ಅದು ಇಲ್ಲಿ ನಾನು ಶೋ ಮಾಡಲಿಲ್ಲ. ಓಕೆ, ಸೊ $50 ಯಾರಿಗೆ ಕೊಟ್ಟಿದ್ದೀರಾ, ರೆಫರಲಿಗೆ ಕೊಟ್ಟಿದ್ದೀರಾ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಪಾಕೆಟ್ ಇಂದ ಹಾಕಿದ್ದೀರಲ್ಲ ಅದು. ಸೊ ಈ $250 ಇಂದ $50 ಅನ್ನ ಕಳೆದ್ರೆ ನೆಟ್ ಪ್ರಾಫಿಟ್ ಎಷ್ಟಾಗುತ್ತೆ, $200 ಆಗುತ್ತೆ. ಇವಾಗ ಇದು ರೌಂಡ್ಸ್ ಅಂತ ಹೇಳಿದ್ರೆ ಏನು ಮೇಡಮ್, ಮೊದಲು ರೌಂಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಯಾರ್ದಂತ ಹೇಳಿದ್ರೆ ನಮ್ದು ಒಂದು ದಿನೇಶ್ ಸರ್ ಬಾಟಮ್ ಅಲ್ಲಿ ಯಾರಿದ್ದಾರೆ, ನಮ್ ಶಿವಕುಮಾರ್ ಸರ್ದು ಬಾಟಮ್ ಅಲ್ಲಿ ಯಾರಿದ್ದಾರೆ, ನಮ್ ವಿಜಯ್ ಸರ್ದು ಬಾಟಮ್ ಅಲ್ಲಿ ಯಾರಿದ್ದಾರೆ, 2 ವ್ಯಕ್ತಿಗಳು AB, ಅವರ ಬಾಟಮ್ ಅಲ್ಲಿ 4 ವ್ಯಕ್ತಿಗಳು ಇದ್ದಾರೆ, 1 2 3 4. ಓಕೆ, ಸೊ ಇವಾಗ ಏನಾಗುತ್ತೆ, ಇವಾಗ ವಿಜಯ್ ಸರ್ ಮೊದಲು ಏನ್ ಮಾಡಿದ್ದಾರೆ, ಶಿವಕುಮಾರ್ ಸರ್ ಅವರಿಗೆ ಏನ್ ಕೊಟ್ಟಿದ್ದಾರೆ, $50 ಅನ್ನ ಹೆಲ್ಪ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಹೆಲ್ಪಿಂಗ್ ಫ್ರೆಂಡ್. ಓಕೆ, ಸೊ ಅದಕ್ಕಾಗಿ ಏನ್ ಮಾಡಿದ್ದಾರೆ, $50 ಅನ್ನ ಕೊಟ್ಟು ಏನ್ ಬಿಸ್ನೆಸ್ಸಿಗೆ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾ ಬಿಸ್ನೆಸ್ಸಿಗೆ ಬಂದಿದ್ದಾರೆ. ಸೊ ಇದ್ರ ಜೊತೆಲಿ 2 ವ್ಯಕ್ತಿಗಳನ್ನ ಹಾಕಿದ ತಕ್ಷಣ ವಿಜಯ್ ಸರ್ ಹತ್ರ ಅಮೌಂಟ್ ಎಷ್ಟು ಬಂತು, $100 ಬಂದಿದೆ. ಅದರಲ್ಲಿ ವಿಜಯ್ ಸರ್ ಅವ್ರು ಏನ್ ಮಾಡಿದ್ದಾರೆ, ಪುನಃ $50 ಯಾರಿಗೆ ಕೊಟ್ಟಿದ್ದಾರೆ, ಪ್ರಮೋಷನಿಗಾಗಿ ನಮ್ ದಿನೇಶ್ ಸರಿಗೆ ಕೊಟ್ಟಿದ್ದಾರೆ. ಎಗೇನ್ 4 ವ್ಯಕ್ತಿಗಳು ಪ್ರಮೋಷನ್ ತಕೊಂಡ್ರು, ಪ್ರಮೋಷನ್ ಸೇಮ್ ಇವರ ಹಾಗೇನೆ. ಸೆಕೆಂಡ್ ಅಪ್ಲೈನ್, ಇವ್ರದ್ದು ಅಪ್ಲೈನರ್ ಯಾರು, ಸೆಕೆಂಡ್ ಅಪ್ಲೈನ್ ವಿಜಯ್ ಸರ್. ಸೊ ಇಲ್ಲಿಂದ 4 ವ್ಯಕ್ತಿಗಳಿಂದ ವಿಜಯ್ ಸರ್ ಅವರಿಗೆ ಅಮೌಂಟ್ ಎಷ್ಟು ಬಂತು, $200. ಅಂದ್ರೆ ಫಸ್ಟ್ ಅಲ್ಲಿ $50 ಬಂತು, 2ನೇ ಲೆವೆಲ್ ಅಲ್ಲಿ $200 ಬಂತು. ಅಂದ್ರೆ ಫಸ್ಟ್ ಲೆವೆಲ್ ಇದನ್ನ ಹೇಳ್ತೇವೆ ನಾವು, ಅಂದ್ರೆ $250 ಬಂದಿದೆ. ಇದು ಫಸ್ಟ್ ಲೆವೆಲ್. ಪುನಃ ಜನ ಹಾಕುವಂಥದ್ದು ಬೇಕಾಗಿಲ್ಲ, ಸೇಮ್ ಟೀಮ್ ಇರುತ್ತೆ. ಇವಾಗ 2ನೇ ರೌಂಡ್ ಅಲ್ಲಿ ಏನಾಗುತ್ತೆ, ಪುನಃ ಒನ್ಸ್ ಮೋರ್ ನಮ್ ವಿಜಯ್ ಸರ್ ಬಂದ್ರು. ವಿಜಯ್ ಸರ್ ಏನ್ ಮಾಡಿದ್ರು, ನಮ್ಮ ಶಿವಕುಮಾರ್ ಸರ್ ಅವರಿಗೆ ಎಗೇನ್ ಇವಾಗ ಹೆಲ್ಪ್ ಇಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಎಷ್ಟು ದುಡ್ಡಿದೆ, $200 ಇದೆ. $200 ಅಲ್ಲೇ ಪುನಃ ಪಾಕೆಟ್ ಇಂದ ತೆಗೆಯುವಂತದ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೀನಿ, ಲೈಫ್ ಅಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ $50 ನಿಮ್ಮ ಪಾಕೆಟ್ ಇಂದ ತೆಗಿಬೇಕಾಗಿರೋದು, $55. ಸೊ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ಫಸ್ಟ್ ಟೈಮ್. ನೆಕ್ಸ್ಟ್ ಬಿಸ್ನೆಸ್. ಓಕೆ, ಬಿಸ್ನೆಸ್ ಮಾಡ್ಲಿಕ್ಕಾಗಿ, ಯಾಕಂದ್ರೆ ಒಂದ್ಸಲ ಇವಾಗ ಮಾಡ್ಬಿಟ್ಟು $200 ಅನ್ನ ಸಂಪಾದನೆ ಮಾಡಿದ್ದಾರೆ. ಅದ್ರಿಂದನೇ $50 ಅನ್ನ ಶಿವಕುಮಾರ್ ಸರ್ ಅವರಿಗೆ ಕೊಟ್ಟು ರೀ ಎಂಟ್ರಿ ತಕೊಳ್ಬೇಕು ಸೆಕೆಂಡ್ ರೌಂಡಿಗೆ. ಇಲ್ಲಿ ಕಂಪನಿಗೆ ಯಾವುದೇ ಟೈಪದು ದುಡ್ಡು ಕಟ್ಟುವಂತದ್ದು ಅವಶ್ಯಕತೆ ಇಲ್ಲ. ರೆಫರಲಿಗೆ ಮಾತ್ರ ಏನ್ ಮಾಡಬೇಕು,
$50 ಅನ್ನ ಕೊಡಬೇಕು. ಎಗೇನ್ ಅಕೌಂಟ್ ಇಂದ ಅಕೌಂಟ್, ಪರ್ಸನ್ ಅಕೌಂಟ್ ಇಂದ ಪರ್ಸನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಪುನಃ ಇವರ ಬಾಟಮ್ ಅಲ್ಲಿ 2 ಜನ ಇರ್ತಾರೆ, ಸೇಮ್ ಅವರ ಬಾಟಮ್ ಅಲ್ಲಿ 4 ಜನ ಇರ್ತಾರೆ. ಸೊ ಇವಾಗ 2ನೇ ರೌಂಡ್ ಅಲ್ಲಿ ಪುನಃ ಇವ್ರದ್ದು ಸಮೇತ 2ನೇ ರೌಂಡಿಗೆ ಬಂದಿರ್ತಾರೆ. ಇವರು ಸಮೇತ ಏನ್ ಮಾಡ್ತಾರೆ, ವಿಜಯ್ ಸರಿಗೆ ಅಮೌಂಟ್ ಹಾಕ್ತಾರೆ $100. ಇವರು ಸಮೇತ ಏನ್ ಮಾಡ್ತಾರೆ, ಎಗೇನ್ ಏನ್ ಮಾಡ್ತಾರೆ, $200 ಅನ್ನ ಹಾಕ್ತಾರೆ. ಪುನಃ ಪ್ರಮೋಷನ್ ತಕೊಳ್ಳಿಕ್ಕೆ ಇವರು ದಿನೇಶ್ ಸರ್ ಅವರಿಗೆ ಏನ್ ಮಾಡ್ತಾರೆ, 2ನೇ ಸಲ ಪುನಃ ಏನ್ ಮಾಡ್ತಾರೆ, ಪ್ರಮೋಷನ್ಗಾಗಿ $50 ತಗೊಳ್ತಾರೆ. ಇದು 2ನೇ ರೌಂಡ್. ಓಕೆ, ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ $250 ಬಂದಿದೆ, 2ನೇ ರೌಂಡ್ ಅಲ್ಲಿ $250 ಬಂದಿದೆ. ಅಂದ್ರೆ ಟೋಟಲ್ ಎಷ್ಟು ಡಾಲರ್ ಆಯ್ತು, $500 ಆಯ್ತು 2 ರೌಂಡ್ ಕಂಪ್ಲೀಟ್ ಮಾಡಿದಕ್ಕೆ. ಪುನಃ ಅದೇ ರೀತಿಯಲ್ಲಿ ಎಗೇನ್ ನಮ್ ವಿಜಯ್ ಸರ್ 2 ಪರ್ಸನ್, ಪುನಃ 4 ಪರ್ಸನ್. ಪುನಃ ವಿಜಯ್ ಸರ್ ಏನ್ ಮಾಡಿದ್ರು, ಶಿವಕುಮಾರ್ ಸರ್ ಅವರಿಗೆ ಬಿಸ್ನೆಸ್ಸಿಗಾಗಿ ಪುನಃ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಲಿಕ್ಕಾಗಿ $50 ರೀ ಎಂಟ್ರಿ ಕೊಟ್ಟು ಪುನಃ ಏನ್ ಮಾಡಿದ್ರು, ಅವರು 3ನೇ ರೌಂಡಿಗೆ ಬಂದ್ರು. ಅಗೇನ್ ಇವರು 3ನೇ ರೌಂಡಿಗೆ ಬಂದ್ರು, ಇವರು 3ನೇ ರೌಂಡಿಗೆ ಬಂದ್ರು. ಅವಾಗ ಏನಾಗುತ್ತೆ, $100, ಪುನಃ ಇಲ್ಲಿಂದ $200, ಪುನಃ ಇಲ್ಲಿಂದ $50 ದಿನೇಶ್ ಸರಿಗೆ ಹೋಗುತ್ತೆ. ಪುನಃ 3ನೇ ರೌಂಡ್ ಅಲ್ಲೂ ಸಮೇತ $500 2 ರೌಂಡ್ ಇಂದ ಆಗಿದೆ. ಪುನಃ 3ನೇ ರೌಂಡ್ ಇಂದ $250, ಅಂದ್ರೆ $750 ಇವ್ರು ಏನ್ ಮಾಡಿದ್ರು, ಅರ್ನ್ ಮಾಡಿದ್ರು. ಅದೇ ರೀತಿಯಲ್ಲಿ ಒನ್ಸ್ ಮೋರ್ 1 ರೌಂಡ್, 2 ರೌಂಡ್, 3 ರೌಂಡ್, ಎಂಟ್ರಿ ರೀ ಎಂಟ್ರಿ ರೀ ಎಂಟ್ರಿ ರೀ ಎಂಟ್ರಿ, ಅಂದ್ರೆ ಟೋಟಲ್ 100 ರೌಂಡ್ಸ್ ಕಂಪ್ಲೀಟ್ ಮಾಡಿದ್ರೆ $250 1 ರೌಂಡ್ ಅಲ್ಲಿ ಸಿಗುತ್ತೆ. ಟೋಟಲ್ $25,000 ಏನಾಗುತ್ತೆ, ಇನ್ಕಮ್ ಜನರೇಟ್ ಆಗುತ್ತೆ ನಮ್ ವಿಜಯ್ ಸರಿಗೆ. ಆವಾಗ ಕಂಪನಿಯಿಂದ ಅವರಿಗೆ ಅಚೀವ್ಮೆಂಟ್ ಅನ್ನ ಕೊಡ್ತೀವಿ, ಬ್ರಾನ್ಸ್ ಅಚೀವರ್ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಟೈಟ್ಲ್ ಕೊಡ್ತೀವಿ. ಸೊ ಇವಾಗ $25,000 ಅನ್ನ 100 ರೌಂಡ್ಸ್ ಅಲ್ಲಿ ಹೊಡೆದಿದ್ದಾರೆ. ರೆಫರಲ್ಲಿಗೆ ಕೊಟ್ಟಿರುವಂತದ್ದು ಇನ್ಕಮ್ ಎಷ್ಟಂತ ಹೇಳಿದ್ರೆ ಬರೀ $5,000 ದುಡ್ಡು. ಓಕೆ, 5,000ವನ್ನ ರೆಫರಲಿಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಮೈನಸ್ ಮಾಡಿದ್ರೆ 25,000ದಿಂದ 5,000 ಕಳೆದ್ರೆ 20,000 ನೆಟ್ ಬೆನಿಫಿಟ್ ಯಾರ್ದು, ನಮ್ ವಿಜಯ್ ಸರ್ ಅವ್ರದ್ದು. ಸೊ 100 ರೌಂಡ್ ಕಂಪ್ಲೀಟ್ ಆಯ್ತು. ಪುನಃ 101ನೇ ರೌಂಡ್ ಅಗೇನ್ ವಿಜಯ್ ಸರ್, ಎಗೇನ್ ಅವರ ಬಾಟಮ್ ಅಲ್ಲಿ 2 ಜನ, ಪುನಃ ಅವರ ಬಾಟಮ್ ಅಲ್ಲಿ 4 ಜನ, ಎಗೇನ್ ಸೇಮ್ ಜನ ಯಾರಿರ್ತಾರೆ, ನಮ್ ಶಿವಕುಮಾರ್ ಸರ್ ಇರ್ತಾರೆ. $50, ಇಲ್ಲಿಂದ $100, ಇಲ್ಲಿಂದ $200, ಎಗೇನ್ ದಿನೇಶ್ ಸರಿಗೆ $50. ಪುನಃ 101ನೇ ರೌಂಡ್ ಅಲ್ಲಿ ಪುನಃ $250 ಬರುತ್ತೆ. ಯಾರಿಗೆ, ನಮ್ ವಿಜಯ್ ಸರಿಗೆ. ಅದೇ ರೀತಿಯಲ್ಲಿ $100 ಕಂಪ್ಲೀಟೆಡ್ ಮಾಡಿದರೆ ಪುನಃ $100 ಅನ್ನ ಮಾಡಿದ್ರೆ ಟೋಟಲ್ ಡಾಲರ್ ಎಷ್ಟು ರೌಂಡ್ಸ್ ಎಷ್ಟಾಗುತ್ತೆ, 200 ರೌಂಡ್ಸ್ ಆಗುತ್ತೆ. ಸೊ 200 ರೌಂಡ್ಸ್ ಆಗುವಾಗ ಇವ್ರದ್ದು ಟೋಟಲ್ $250 ಈಚ್ ರೌಂಡ್ ಅಂತ ಹೇಳಿದ್ರೆ $50,000 ಇವ್ರಿಗೆ ಏನ್ ಬರುತ್ತೆ, ಇನ್ಕಮ್ ಜನರೇಟ್ ಆಗುತ್ತೆ. ಗೋಲ್ಡ್ ಅಚೀವರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೈಟ್ಲ್ ಕೊಡ್ತೀವಿ ಕಂಪನಿಯಿಂದ. ಸೊ ಈ 50,000 200 ರೌಂಡ್ಸ್ ಇಂದ ಸಂಪಾದನೆ ಮಾಡಿದ್ದಾರೆ. 10,000 ರೆಫರಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ 50,000ದಿಂದ 10,000 ಮೈನಸ್ ಮಾಡಿದ್ರೆ 40,000 ನೆಟ್ ಬೆನಿಫಿಟ್ ಯಾರ್ದು, ನಮ್ ವಿಜಯ್ ಸರ್ದು. ಅದೇ ರೀತಿಯಲ್ಲಿ 200 ಆಯ್ತು, 200ಕ್ಕೆ ಪುನಃ 201, 210, 220, 30 ಅಂತ ಹೇಳ್ಬಿಟ್ಟು 100 ರೌಂಡ್ಸ್ ಪುನಃ ಮಾಡಿದ್ರೆ ಟೋಟಲ್ ರೌಂಡ್ಸ್ ಎಷ್ಟಾಗುತ್ತೆ, 300 ರೌಂಡ್ಸ್ ಆಗುತ್ತೆ. 300 ರೌಂಡ್ಸ್ ಅಲ್ಲಿ ಟೋಟಲ್ ಈಚ್ ರೌಂಡ್ ಅಲ್ಲಿ $250 ಅಂತ ಹೇಳಿದ್ರೆ $75,000 ಬರುತ್ತೆ. ಕಂಪನಿಯಿಂದ ಸ್ಟಾರ್ ಅಚೀವರ್ ಅಂತ ಬಿಟ್ಟು ಕೊಡ್ತೀವಿ. ಸ್ಟಾರ್ ಅಚೀವರ್ 300 ರೌಂಡ್ ಅಲ್ಲಿ $75,000 ಅಂತ ಹೇಳಿದ್ರೆ $15,000 ಅನ್ನ ರೆಫರಲಿಗೆ ಕೊಟ್ಟಿರ್ತಾರೆ. ಸೊ $60,000 ಏನು ನೆಟ್ ಬೆನಿಫಿಟ್ ನಮ್ ವಿಜಯ್ ಸರ್ದು. ಅದೇ ರೀತಿಯಲ್ಲಿ 400 ರೌಂಡ್ಸ್ ಅನ್ನ ಹೊಡೆದ್ರೆ $1,00,000 ಏನಾಗುತ್ತೆ, ಇನ್ಕಮ್ ಜನರೇಟ್ ಆಗುತ್ತೆ. ಡೈಮಂಡ್ ಅಚೀವರ್ ಅಂತ ಬಿಟ್ಟು ಕೊಡ್ತೀವಿ. $1,00,000 ಸಂಪಾದನೆ ಮಾಡ್ಲಿಕ್ಕೆ 400 ರೌಂಡ್ಸ್ ಹೊಡೆದಿದ್ದಾರೆ. ಟೋಟಲ್ $20,000 ಅನ್ನ ರೆಫರಲ್ ಅಮೌಂಟ್ ಕೊಟ್ಟಿದ್ದಾರೆ. 1,00,000ದಿಂದ 20,000 ಮೈನಸ್ ಮಾಡಿದ್ರೆ ಉಳ್ಕೊಳ್ಳೋದು ಎಷ್ಟು, $80,000. ಫೈನಲ್ ಎಲ್ಲಕ್ಕೂ ಎಂಡು ಕೊಡ್ಬೇಕಲ್ವಾ. ಅದೇ ಟೈಪ್ ಅಲ್ಲಿ ನಮ್ಮ ಕಂಪನಿಯಲ್ಲಿ 500 ರೌಂಡ್ಸ್ ಕಂಪ್ಲೀಟ್ ಆಯ್ತಂತ ಹೇಳಿದ್ರೆ ಕ್ರೌನ್ ಅಂತ ಬಿಟ್ಟು ಅಚೀವ್ಮೆಂಟ್ ಬರುತ್ತೆ. ಇನ್ಕಮ್ ಜನರೇಟ್ ಎಷ್ಟಾಗುತ್ತೆ, $1,25,000 ಬರುತ್ತೆ. ಸೊ $1,25,000 500 ರೌಂಡ್ಸ್ ಅಲ್ಲಿ ಹೊಡೆದಿದ್ದಾರೆ. ಅದರಲ್ಲಿ ರೆಫರಲಿಗೆ ಕೊಟ್ಟಿದ್ದೆಷ್ಟು, $25,000 ಅನ್ನ ರೆಫರಲಿಗೆ ಕೊಟ್ಟಿರ್ತಾರೆ. ಅದನ್ನ ನಾವು ಮೈನಸ್ ಮಾಡಿದ್ರೆ ನೆಟ್ ಬೆನಿಫಿಟ್ ಎಷ್ಟಾಗುತ್ತೆ, $1,00,000. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವಾಗ $1,00,000 ಬಂದಿದೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ, ಇದನ್ನ ನಾನು INR ಅಲ್ಲಿ ಮಾಡಿ ನಿಮಗೆ ನಾನು ತೋರಿಸ್ತೇನೆ. ಸೊ $1,00,000ಗೆ
$1,00,000 ಬಂದಿದೆ ಅಂತ ಹೇಳಿದ್ರೆ ಅದನ್ನ 100 ರುಪೀಸಲ್ಲಿ ನಾವು ಮಲ್ಟಿಪಲ್ ಮಾಡಿದ್ರೆ ಟೋಟಲ್ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ 1,00,00,000 ರೂಪಾಯಿ. ಓಕೆ, 1,00,00,000 ರೂಪಾಯಿ ಏನಾಗುತ್ತೆ, ನಮ್ಮ ವಿಜಯ್ ಸರ್ ಅವ್ರದ್ದು ಇನ್ಕಮ್ ಆಯ್ತು. ಟೀಮ್ ಸ್ಟ್ರೆಂತ್ ಎಷ್ಟು, 14 ಜನ. ಅವರು ಮಾಡಿರುವಂತದ್ದು ಕೆಲಸ ಏನು, 2 ವ್ಯಕ್ತಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಕೈಯಿಂದ ಪಾಕೆಟ್ ಇಂದ ಹಾಕಿದೆಷ್ಟು, $55. ಸೊ ಇಲ್ಲಿ ಕಂಪನಿದು ಫೀಸ್ ಸಮೇತ ಹೇಳ್ಬಿಡ್ತೇನೆ, 100 ರೌಂಡಿಗೆ ಬರೀ $5 ತಗೊಳುತ್ತೆ. ಅದೇ ರೀತಿಯಲ್ಲಿ 500 ರೌಂಡ್ಸ್ ಹೊಡಿತೀರಾ ಅಂತ ಹೇಳಿದ್ರೆ 100 ರೌಂಡಿಗೆ $5 ಅಂತ ಹೇಳಿದ್ರೆ 500 ರೌಂಡಿಗೆ 5 ಸಲ ಕಂಪನಿದು ಫೀಸ್ ಕೊಡ್ಬೇಕಾಗುತ್ತೆ. ಸೊ 5 × 5 ಅಂತ ಹೇಳಿದ್ರೆ $25 ಜಸ್ಟ್ ಕಂಪನಿಗೆ ನೀವು ಕೊಡುವಂತಹ ಫೀಸ್ ಆಗಿದೆ. ಸೊ ರಿಮೈನಿಂಗ್ ಎಲ್ಲ ಅಮೌಂಟ್ $25 ಅಂತ ಹೇಳಿದ್ರೆ $2,500 ರೂಪಾಯಿ. ದೊಡ್ಡ ಅಮೌಂಟ್ ಏನಿಲ್ಲ. 1,00,00,000 ನೀವು ಸಂಪಾದನೆ ಮಾಡ್ತೀರಾ. ಅದು 100 ರೌಂಡ್ಸ್ ಅನ್ನ ಹೊಡಿವಾಗ್ಲೇ 25 ಲಕ್ಷ ನಿಮ್ಮ ಕೈಯಲ್ಲಿ ಅಮೌಂಟ್ ಬಂದಿರುತ್ತೆ. ಓಕೆ, ಸೊ ಇದು ತುಂಬಾ ದೊಡ್ಡದು, ಏನು ನಿಮಗೆ ಪ್ಲಾನ್ ಅನ್ಸಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಪ್ಲಾನ್ ಅನ್ನ ನಾನು ಫಿನಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.